Luke chapter 3. Amen. Hallelujah. ವಾಕ್ಯ ಓದಿದ ಮೇಲೆ ಏನಿರುತ್ತೆ ಮೆಸೇಜ್ ಅಂತ ಆಮೇಲೆ ಹೇಳ್ತೀನಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. 23ನೇ ವಚನ 3:23 ಯೇಸು ಉಪದೇಶ ಮಾಡುವುದಕ್ಕೆ ಪ್ರಾರಂಭಿಸಿದಾಗ ಹೆಚ್ಚು ಕಡಿಮೆ 30 ವರ್ಷದವನಾಗಿದ್ದನು. ಆತನು ಆಯ್ತಲ್ಲ 23ನೇ ವಚನ. ಹಲ್ಲೆಲೂಯಾ. ಆತನು ಯೇಸು ಕ್ರಿಸ್ತನು ಉಪದೇಶ ಮಾಡುವಾಗ, ಬೋಧಕನಾಗುವಾಗ, ಬೋಧನೆ ಮಾಡುವಾಗ, ಸೇವೆ ಪ್ರಾರಂಭಿಸುವಾಗ, ದೀಕ್ಷಾಸ್ಥಾನ ತಗೊಳ್ಳುವಾಗ 30 ವರ್ಷದವನಾಗಿದ್ದನು. ಹಲ್ಲೆಲೂಯಾ. ದೀಕ್ಷಾಸ್ಥಾನ ಅನ್ನೋದಕ್ಕಿಂತ ಉಪದೇಶ ಮಾಡುವಾಗ, ಸೇವೆಯನ್ನ ಆರಂಭಿಸುವಾಗ 30 ವರ್ಷ. ಅದು ಓಲ್ಡ್ ಟೆಸ್ಟಿಮೆಂಟ್ ಒಂದು ಇದು, ಹಳೆ ಒಡಂಬಡಿಕೆ ಒಂದು ಪದ್ಧತಿ. ಹಲ್ಲೆಲೂಯಾ. ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಯೇಸು ಕ್ರಿಸ್ತನು ಉಪದೇಶ ಮಾಡುವಾಗ, ಟೀಚಿಂಗ್ ಅನ್ನ ಸ್ಟಾರ್ಟ್ ಮಾಡುವಾಗ, ಉಪದೇಶ ಸ್ಟಾರ್ಟ್ ಮಾಡುವಾಗ 30 ವರ್ಷ. ಇವತ್ತು ಭಾರತದಲ್ಲಿ ಅಲ್ದಿರ ಬೇರೆ ಎಲ್ಲಾ ದೇಶಗಳಲ್ಲಿ ಒಂದು ಸುಳ್ಳು ಸುದ್ದಿ, ಒಂದು ಫೇಕ್ ನ್ಯೂಸ್ ಏನಂದ್ರೆ, ಜೀಸಸ್ 30ನೇ ವರ್ಷದಲ್ಲಿ ಸೇವೆ ಮಾಡಲ್ಲ. ಯೇಸು ಕ್ರಿಸ್ತನು 30 ವರ್ಷ ಎಲ್ಲಿದ್ದ, 30 ವರ್ಷ ಏನ್ ಮಾಡ್ದ, 30 ವರ್ಷ ಬಗ್ಗೆ ಬೈಬಲ್ ಏನು ಹೇಳಲ್ಲ. ಆತನು ಭಾರತ ದೇಶಕ್ಕೆ ಬಂದಿದ್ದ. ಆಮೇಲೆ ಬೌದ್ಧ ಧರ್ಮದಲ್ಲಿ ಬಂದು ಬೆಟ್ಟಗಳಲ್ಲಿ ಇದ್ದು ಜ್ಞಾನವನ್ನ ಪಡ್ಕೊಂಡು, ಶಕ್ತಿಯನ್ನ ಪಡ್ಕೊಂಡು, ಬೇರೊಂದು ಧರ್ಮದಲ್ಲಿ ಬೇರೊಂದು ಮಾರ್ಗದಲ್ಲಿ ಕಲ್ತ್ಕೊಂಡು ಹೋದ ಅಂತ ಬಹಳ ಮಂದಿ ಹೇಳ್ತಾರೆ. ಕೇಳಿದ್ರೆ ನೀವು ಯಾರಾದ್ರೂ ಕೇಳಿದ್ದೀರಾ? ಬಹಳ ಕೆಲವು ಮುಸ್ಲಿಂ ಅವರು ಕೂಡ ಇದನ್ನ ಜಾಸ್ತಿ ಪಾಯಿಂಟ್ ಮಾಡಿ ಮಾತಾಡ್ತಾರೆ. ಯೇಸು ಕ್ರಿಸ್ತನ್ನ ಅದು ವೀಕ್ ಮಾಡೋದು, ಯೇಸು ಕ್ರಿಸ್ತನ್ ಏನ್ ಮಾಡೋದು, ಡೌನ್ ಮಾಡೋದು, ಆತನ ಶಕ್ತಿಯನ್ನ, ಆತನ ಪ್ರಭಾವನ, ಆತನ ಯಾರನ್ನ ನಂಬಂಗಿದ್ರೆ. ಇವತ್ತು ಯಾಕೆ ನಿಮಗಿದನ್ನ ದೇವ್ರು ಮಾತಾಡ್ತಾ ಇದ್ದಾರೆ ಅಂದ್ರೆ, ನಿಮ್ಮನ್ನು ಕೂಡ ಕೇಳ್ಬೋದು, ನಿಮ್ಮನ್ನು ಕೂಡ ಪ್ರಶ್ನಿಸ್ಬೋದು. ಈ ವಾಕ್ಯಗಳನ್ನು ತೆಗೆದವರಿಗೆ, ಇವಾಗ ಬರೋ ವಾಕ್ಯಗಳು ನೀವು ವಿವರಿಸುವಾಗ, ನೀವು ಅವರಿಗೆ ಬೋಧಿಸುವಾಗ, ಆತನ ಆ ತರ ಇದ್ದಿದ್ರೆ ಅದನ್ನ ನಾನು ಆಮೇಲೆ ವಿವರಿಸ್ತೀನಿ. ಇದು ಮೇನ್. ಇದನ್ನ ಎಲ್ಲಿದ್ದ, ಹೇಗಾಗಿದ್ದ, ಎಲ್ಲಿದ್ದ, ತಾಯಿನ ಬೈದ, ನನ್ನ ಗೊಡವೆ ನಿನ್ಗೆ ಯಾಕೆ ಶ್ರೀ ಅಂದ, ಈ ತರ ಅನೇಕ ಸಂಶಯಗಳು ಯೇಸು ಕ್ರಿಸ್ತನ ಮೇಲಿದೆ. ಆಮೇಲೆ ಸ್ತ್ರೀಯೇ ಅಂತಾನೆ ನೋಡಿ, ತಾಯಿಗೆ ಮರ್ಯಾದೆ ಕೊಟ್ಟಿಲ್ಲ. ಆ ಕಾರಣ ನಾನು ಊರಲ್ಲಿ ದ್ರಾಕ್ಷರಸ ಇಲ್ಲಂತೆ ಅಂತ ಹೇಳುವಾಗ, ನನ್ನ ಗೊಡವೆ ನಿನಗೆ ಯಾಕೆ, ನನ್ನ ಟೈಮ್ ಇನ್ನೂ ಬಂದಿಲ್ಲ, ಸ್ತ್ರೀಯೇ ಶ್ರೀ ಅಂತ ನಾನು. ಆಮೇನ್ ಆಮೇನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಂಥ ಬಹಳ ಪ್ರಶ್ನೆಗಳು ಈ ಲೋಕ ಯೇಸು ಕ್ರಿಸ್ತನ ಬಗ್ಗೆ. ಯೇಸು ಕ್ರಿಸ್ತನಿಗೆ ಮದುವೆ ಆಗಿದೆ, ಆತನಿಗೆ ಮಗ್ದಲದ ಮರಿಯನ್ನು, ಎಂಟಿದಲ್ಲಿ ಮ್ಯಾಗ್ದಲಿನ್ ಮೇರಿ, ಆ ತರ ಬಹಳ ಮಕ್ಕಳಿದೆ. ಈ ತರ ಅನೇಕ ಸುದ್ದಿಗಳು ಯೇಸು ಕ್ರಿಸ್ತನ ಬಗ್ಗೆ ಮಾತಾಡ್ತದೆ. ಎಲ್ಲ ಫೇಕ್, ಸುಳ್ಳು. ಅದರಲ್ಲಿ ಯೇಸು ಕ್ರಿಸ್ತನ್ ಭಾರತಕ್ಕೆ ಬಂದಿದ್ನ ಇಲ್ವಾ, ಆತನ ಜ್ಞಾನ ಎಲ್ಲಿಂದ ಬಂತು, ಆತನ ಜ್ಞಾನ ಎಲ್ಲಿಂದ ಕೊಟ್ರು, ಯಾರು ಕೊಟ್ರು. ಆಮೇನ್. ಹಲ್ಲೆಲೂಯಾ. ಆಮೇನ್ ಆಮೇನ್. ಅದನ್ನ ನಾವು ಒಂದೊಂದಾಗಿ ವಿವರವಾಗಿ ನೋಡೋಣ. ಆಲ್ರೆಡಿ ಒಂದು ವಾಕ್ಯ ನೋಡಿದೆ, ಯೇಸು ಕ್ರಿಸ್ತನ ಸೇವೆ ಆರಂಭಿಸುವಾಗ ಎಷ್ಟು ವರ್ಷ? 30 ವರ್ಷ. ಈಗ 30 ವರ್ಷದ ಹಿಸ್ಟ್ರಿ ಇಲ್ಲ, ಚರಿತ್ರೆ ಇಲ್ಲ ಅಂತ ಜನಗಳಿಗೆ ಒಂದು ಸಂಶಯ, ಒಂದು ಡೌಟ್. ಅನ್ಯ ಜನಗಳು ಪ್ರಶ್ನಿಸ್ತಾರೆ, ಕೆಲವು ದೇವ ಜನರು, ಕೆಲವು ಮಕ್ಕಳನ್ನ. ಒಂದು ಸಿಸ್ಟರ್ ನನಗೆ ಒಂದು ಏರಿಯಾದಿಂದ ಫೋನ್ ಮಾಡ್ಕೊಂಡು 2 years ಬ್ಯಾಕ್, 2 ವರ್ಷ ಹಿಂದೆ, ಬ್ರದರ್ ನಮ್ಮ ಒಂದು ಆಫೀಸಲ್ಲಿ ತರ ಒಂದು ಮನುಷ್ಯ, ಮುಸ್ಲಿಂ ಮನುಷ್ಯ ನನ್ನ ಕೇಳ್ತಾನೆ, ಹಲ್ಲೆಲೂಯಾ, ಈ ತರ ಇದೆಲ್ಲ, ನೀವು ಹೆಂಗೆ ಜೀಸಸ್ನ ಆರಾಧಿಸ್ತಾರೆ, ಅವ್ರು ಹೆಂಗೆ ದೇವರಾಗ್ತಾರೆ, ಮೊಹಮ್ಮದ್ ಅಲ್ಲಾ ಪ್ರವಾದಿನ, ಅಲ್ಲಾಕ್ಸದಿಂದ ಆಮೇಲೆ ಬಂಗಾರದ ರಥದಲ್ಲಿ ಹೋಗಿದ್ದು, ಆತನೇ ತಿರುಗಿ ಬರೋದು, ಸೆಕೆಂಡ್ ಕಮಿಂಗ್ಸು ಅಂತ ನಮ್ಮನ್ನ ಬಹಳ ಇದು ಮಾಡ್ಬಿಟ್ರು. ಬ್ರದರ್ ಫೋನ್ ಮಾಡಿದ್ರು ನನಗೆ, ಸಿಸ್ಟರ್ ಈ ತರ ವಾಕ್ಯ, ಈ ತರ ವಚನ, ಈ ತರ ಹೇಳ್ತೈತೆ, ಅವರಿಗೆ ವಿವರಿಸಿ ಅವ್ರನ್ನ ಪ್ರಶ್ನೆ ಮಾಡು, ಇಲ್ಲಾಂದ್ರೆ ಖಂಡಿತವಾಗ್ಲೂ ಅವರು ಮತ್ತೆ ನಿನ್ನ ವೀಕ್ ಮಾಡಿ ನಿಮ್ಮನ್ನ ಅಲ್ಲಿರೋ ನಂಬಿಕೆಯನ್ನ ಕದ್ಕೊಂಡ್ಬಿಡ್ತಾನೆ ಶತ್ರುವಾದ ಸೈತಾನ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ವಾಕ್ಯ ಒಂದು ಓದಿದ್ರೆ ಈಗ ನಾವು ಒಂದೊಂದನ್ನು ವಿವರವಾಗಿ ನೋಡೋಣ. ಅದೇ ಲೂಕ 4:16 ನೋಡಿ.
ಕ್ರಿಸ್ತನಲ್ಲಿ ಬೆಳೆದಿದ್ದು ನಜರೇತಲ್ಲಿ. ನಜರೇತಲ್ಲಿ ಬೆಳೆದಿದ್ದಾನೆ, ಬೆಳೆದಿದ್ದೇ ಅಲ್ಲೇ, ಎಲ್ಲಿ ಹೋಗಿಲ್ಲ. ನಜರೇತಲ್ಲಿ. ಯಾವ ಊರ ಹೆಸರೇನು ನಜರೇತಲ್ಲಿ? ಅಲ್ಲಿ ಊರ ಹೆಸರು ನೋಡಿ, ನಜರೇತಲ್ಲಿ ಬೆಳೆದಲ್ವಾ. ಬೆಳೆದಾತನು ಸಂಪೂರ್ಣವಾಗಿ ಸಬ್ಬತ್ ದಿನದಲ್ಲಿ ಬಂದು ವಾಡಿಕೆ ಪ್ರಕಾರ ಉಪದೇಶ ಮಾಡ್ತಾ ಇದ್ದಾನೆ. ಬೆಳೆದಿರೋದೆಲ್ಲಂತ ವಾಕ್ಯ ಹೇಳ್ತಾ ಇದೆ, ನಜರೇತಲ್ಲೇ ಇದ್ದಾನೆ. ನಜರೇತ್ ಬಿಟ್ಟೋಗಿಲ್ಲ ಆತನು. ಅದ್ರ ಬಗ್ಗೆ ಪ್ರವಾದನೆ ವಾಕ್ಯ ಕೂಡ ಇದೆ. ನಜರೇತಿನ ಯೇಸು ಅಂತ ಹಳೆ ಒಡಂಬಡಿಕೆಗೆ ಪ್ರಾಪಸ್ಸಿ. ಆಮೇಲೆ ಆತನು ನಜರೇಯ ನಮ್ಮ ಹೆಸರು ಆತನಿಗೆ ಬಂತು ಅಂತ ಮತ್ತಾಯಿ ಗ್ರಂಥದಲ್ಲಿ ಕ್ಲೀನ್ ಆಗಿ ಮತ್ತಾಯಿನ ಅದನ್ನ ಮೆನ್ಷನ್ ಮಾಡಿ ಬರೀತಾನೆ. ಮತ್ತಾಯಿನ ಏನ್ ಮಾಡ್ತಾನೆ ಅದನ್ನ? ಮತ್ತಾಯಿ 2:23 ನೋಡಿ. 2:23 ಮ್ಯಾಥ್ಯೂ. ಪ್ರವಾದಿಗಳಿಂದ ಹೇಳಿರುವ ಮಾತು ನೆರವೇರಿತು. ಹಲ್ಲೆಲೂಯ. ನಜರೇತ್ ಅಂದ್ರೆ ಆಶ್ರಯ ತ್ರಾಣ. ಬರ್ಕೊಳ್ಳಿ, ನಜರೇತ್ ಅಂದ್ರೆ ಏನು? ಆಶ್ರಯ ತಾಣ. ಯೇಸು ಕ್ರಿಸ್ತನಲ್ಲಿ ನಮಗೆ ಆಶ್ರಯ, ವಿಶ್ರಾಂತಿ. ಯಾರಲ್ಲಿ ನಮಗೆ ರೆಸ್ಟ್? ಯಾರಲ್ಲಿ ನಮಗೆ ಪೀಸ್? ಯಾರಲ್ಲಿ ನಮಗೆ ಸಮಾಧಾನ? ಯಾರಲ್ಲಿ ನಮಗೆ? ಯೇಸು ಕ್ರಿಸ್ತನಲ್ಲಿ. ಹಲ್ಲೆಲೂಯ. ನಜರೇತ್ ಅಂದ್ರೆ ಏನು? ಆಶ್ರಯ ತಾಣ, ರೆಸ್ಟ್ ಪ್ಲೇಸ್. ಆಮೆನ್, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನೆಕ್ಸ್ಟ್, ಥ್ಯಾಂಕ್ ಯು ಜೀಸಸ್. ಆಮೆನ್, ಪ್ರೈಸ್ ದ ಲಾರ್ಡ್. ಯೋಹಾನ ಲೂಕ 2:52. ಲೂಕ್ ಚಾಪ್ಟರ್ 2:52. ಯೇಸು ಜ್ಞಾನದಲ್ಲಿಯೂ ದೇಹ ಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು. ಇದಲ್ಲದೆ ದೇವರ ಮತ್ತು ಮನುಷ್ಯರ ದಯೆಯಿಂದ ಆತನ ಮೇಲೆ ಹೆಚ್ಚಾಗುತ್ತಾ ಬಂತು. ದೇವರ ದಯೆ, ಮನುಷ್ಯರ ದಯೆ. ನೋಡ, ಆ ಏರಿಯಾದಲ್ಲಿದ್ದಾನೆ, ಆ ಗ್ರಾಮದಲ್ಲಿದ್ದಾನೆ, ಅವ್ರ ಮನೆಯಲ್ಲಿದ್ದಾನೆ, ಅವ್ರ ತಂದೆ ತಾಯಿ ಹತ್ರ ಇದ್ದಾನೆ, ಅವ್ರ ಅಕ್ಕ, ಅವ್ರ ತಂಗೀರು ತಮ್ಮಂದಿರಿದ್ರು, ಅವ್ರ ಜೊತೆಲಿದ್ದಾನೆ. ಆ ಊರಲ್ಲಿ ಮನುಷ್ಯರ ದಯೆ, ದೇವರ ದಯೆ ಸಂಪಾದಿಸ್ತಾ ಅಲ್ಲೇ ಇದ್ದಾನೆ. ಎಲ್ಲಿಗೆ ಹೋಗಿಲ್ಲ. ಭಾರತಕ್ಕೆ ಬಂದಿಲ್ಲ, ಟಿಬೇಟ್ಗೆ ಬಂದಿಲ್ಲ, ಗೌತಮ ಬುದ್ಧ ಹತ್ರ ಬಂದಿಲ್ಲ, ಜೈನರ ಹತ್ರ ಬಂದಿಲ್ಲ, ಆತನು ಹಿಂದೂ ಧರ್ಮದವರ ಹತ್ರ ಬಂದಿಲ್ಲ, ಆಮೇಲೆ ಮುಸ್ಲಿಂ ಧರ್ಮದವರ ಹತ್ರ ಹೋಗಿಲ್ಲ. ಮುಸ್ಲಿಂ ಧರ್ಮ ಬಂದಿದ್ದು ಕ್ರೈಸ್ತ ಧರ್ಮ ಬಂದ್ಮೇಲೆ. ಮುಸ್ಲಿಂ ಧರ್ಮಕ್ಕೂ ಕ್ರೈಸ್ತ ಧರ್ಮಕ್ಕೂ 300 years ಡಿಫ್ರೆನ್ಸ್ ಐತೆ. ನಿಮ್ಗೆ ಅದನ್ನ ಬೈಬಲ್ ಸ್ಟಡಿಯಲ್ಲಿ ಕೊಟ್ಟಿದ್ದೀನಿ. 7 ಸಭೆಗಳ ಬಗ್ಗೆ ಮಾತಾಡುವಾಗ ಮುಸ್ಲಿಂ ಧರ್ಮ ಯಾವಾಗ ಬಂತಂತ ನಾನು ನಿಮಗೆ ಸಭೆ ಹೆಸರು ಹೇಳುವಾಗ ಎಫೆಸ ಸಭೆ, ಸ್ಮರ್ನಾ ಸಭೆ, ಲವೋದಿಕೀಯ ಸಭೆ, ಫಿಲದೆಲ್ಫಿಯ ಸಭೆ ಬಗ್ಗೆ ಮಾತಾಡುವಾಗ 7 ಸಭೆಗಳು ಪ್ರಕಟಣೆ ಗ್ರಂಥದಲ್ಲಿರುವಾಗ ಮುಸ್ಲಿಂ ಧರ್ಮ ಯಾವಾಗ ಆರಂಭವಾಯಿತು, ಕ್ಯಾಥಲಿಕ್ ಧರ್ಮ ಯಾವಾಗ ಆರಂಭವಾಯಿತು, ಹಲ್ಲೆಲೂಯಾ, ಅವನ್ನು ನಿಮಗೆ ವಿವರಿಸ್ತಾ ಇರುವಾಗ ಹೇಳಿದೆ ನಾನು. ಫಸ್ಟ್ ಬಂದಿದ್ದು ಕ್ರಿಶ್ಚಿಯನ್ ಧರ್ಮ. ಕ್ರಿಸ್ತು ಧರ್ಮಕ್ಕಿಂತ ಮುಂಚೆ ಯೂದ ಧರ್ಮ ಲೋಕದಲ್ಲಿದೆ. ಹಲ್ಲೆಲೂಯಾ, ಆಮೆನ್. ಹಳೆ ಧರ್ಮ ಯೂದ ಧರ್ಮ ಅನ್ನೋದು ಹಳೇದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಈ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಆತನು ದೇಹದಲ್ಲಿ ವೃದ್ಧಿಯಾಗುತ್ತಾ, ಜ್ಞಾನದಲ್ಲಿ ಬೆಳೆಯುತ್ತಾ, ದೇವರ ಕೃಪೆಯಲ್ಲಿ ಅಲ್ಲೇ ಇದ್ದಾನೆ, ಪ್ರೇಯರಲ್ಲಿ ಇದ್ದಾನೆ, ಆಲಯದಲ್ಲಿ ಇದ್ದಾನೆ, ವಚನದಲ್ಲಿ ಇದ್ದಾನೆ. ಆಮೇನ್. ಎಲ್ಲಾರ್ಗೂ ಒಂದು ಡೌಟ್ ಏನಂದ್ರೆ, ಜೀಸಸ್ 12 ವರ್ಷಗಳಿಂದ 30 ವರ್ಷವರೆಗೂ ಏನ್ ಮಾಡ್ತಾ ಇದ್ರು? ಎಷ್ಟು ವರ್ಷ ಒಟ್ಟು ನೋಡಿ? 18 ವರ್ಷ ಯೂತ್ ಲೈಫ್. ಅದು ಟೀನೇಜ್ ಲೈಫ್ ಇಂದ ಯೂತ್ ಲೈಫ್ ವರೆಗೂ ಎಲ್ಲಿದ್ದಾನೆ? ಅದನ್ನ ಮ್ಯಾರೇಜ್ ಆಗಿದ್ದಾನೆ ಅಂತ ಕೆಲವರು ಹೇಳ್ತಾರೆ. ಸುಳ್ಳು ಸುದ್ದಿಗಳು, ಅದಕ್ಕೊಂದು ಫಿಲಿಂ ಬೇರೆ, ಕೆಲವು ಬುಕ್ಸ್ಗಳು ಡೂಪ್ಲಿಕೇಟ್ ಆತನ ಚರಿತ್ರೆಗಳು ಬರೀತವೆ, ಏನೇನೋ ಸುಳ್ಳು ಸುದ್ದಿಗಳು ಹೇಳ್ತಾರೆ. ಆಮೇಲೆ ಹಲ್ಲೆಲೂಯಾ. ಆತನ 12 ವರ್ಷದೊಳಗೆ ಏನ್ ಮಾಡ್ದ? ಲೂಕ ಗ್ರಂಥ 2:41 ಓದಿ. ಲೂಕ್ ಚಾಪ್ಟರ್ 2:41 to 51. ಪ್ರತಿ ವರ್ಷ ಯೆರೂಸಲೇಮಿಗೆ ತಂದೆ ತಾಯಿಗೆ ಹೋಗ್ತಾ ಇದ್ರು. ತಂದೆ ತಾಯಿ ಜೊತೆಲಿ ಯೇಸು ಕ್ರಿಸ್ತನಿಗೆ ಹೋಗ್ತಾ ಇದ್ರು. ಆಮೇಲೆ ಹೀಗಿರಲಾಗಿ ಆತನು 12 ವರ್ಷದವನಾದಾಗ
ಇಲ್ಲಿವರೆಗೂ ತಂದೆ ತಾಯಿ ಜೊತೆಲಿದ್ದಾನೆ, ಹಬ್ಬಕ್ಕೆ ಹೋಗಿ ಬಂದಿದ್ದಾನೆ, ಎಲ್ಸಿಲೇಮ್ ಹೋಗಿ ಬಂದಿದ್ದಾನೆ, ನಜರೇತಲ್ಲಿದ್ದಾನೆ, ಆಮೇಲೆ ಬೆತ್ಲೆಹೇಮಲ್ಲಿದ್ದಾನೆ, ಆಮೇಲೆ ಎಲ್ಲಿದ್ದಾನೆ, ಚರಿತ್ರೆ ಎಲ್ಲಿದೆ, ಸ್ವಲ್ಪ ದಿನ ಐಗುಪ್ತದಲ್ಲಿದ್ರು, ಆ ಹೆರೋದ ಸತ್ತೋದ್ಮೇಲೆ ತಿರ್ಗಾ ಕರ್ಕೊಂಡ್ಬಂದ್ರು. ಈ 18 ಇಯರ್ಸ್ ಚರಿತ್ರೆ ಇಲ್ಲಲ್ಲ ಬೈಬಲ್ ಅಲ್ಲಿ. ಆತನು ಭಾರತಕ್ಕೆ ಬಂದು ಈ ಶಕ್ತಿಯನ್ನ, ಈ ಅದ್ಭುತಗಳು ಮಾಡೋದು, ಕಣ್ಣು ಕೊಡೋದು, ಶಕ್ತಿಯನ್ನ, ಬಿಡುಗಡೆ ಕೊಡೋದು, ದೆವ್ವಗಳು ಓಡಿಸೋದು, ಸ್ವಸ್ಥತೆ ಕೊಡೋದು, ಮಿರಾಕಲ್ಸ್ ಮಾಡೋದು, ಅದ್ಭುತ ಶಕ್ತಿ, ಅತಿಶಯವಾದ ಕಾರ್ಯಗಳು, ಮಹತ್ ಕಾರ್ಯಗಳು, ಸೂಚಕ ಕಾರ್ಯಗಳು ಆತನು ಮಾಡಿದ್ದು ಇಲ್ಲಿ ಬಂದು ಕಲ್ತ್ಕೊಂಡು ಹೋಗಿರೋದು. ಗೌತಮ ಬುದ್ಧನ ಹತ್ರ ಟಿಬೇಟ್ಗೆ ಬಂದಿದ್ದಾನೆ, ನೇಪಾಳಿ ದೇಶಕ್ಕೆ ಬಂದಿದ್ದಾನೆ, ಭಾರತ ದೇಶಕ್ಕೆ ಬಂದಿದ್ದಾನೆ. ನೋ, ಅದು ಯಾವುದೂ ಇಲ್ಲ, ಅದೆಲ್ಲ ಫೇಲ್ಯೂರ್. ಅಮೇರಿಕ ಅನ್ನೋ ದೇಶನೇ ಯೇಸು ಕ್ರಿಸ್ತನ ಭೂಮಿ ಮೇಲೆ ಇರೋವ. ಯಾವ ದೇಶ ಇಲ್ಲ? ಭಾರತ ಇದೆ, ಅಮೇರಿಕ ಇಲ್ಲ. ಆಮೇಲೆ ಯೇಸು ಕ್ರಿಸ್ತನ ಪರಲೋಕಕ್ಕೆ ಹೊರಟೋಗಿ 1500 ವರ್ಷಗಳಾದ್ಮೇಲೆ ಅಮೇರಿಕ ಬಂದಿರೋದು. ಭೂಮಿ ಇದೆ, ಜನ ಇಲ್ಲ, ಖಾಲಿಯಾಗಿದೆ. ಆಮೇಲೆ ಉತ್ಪತ್ತಿ ಆದಾಗಿಂದ ಅದು ಹೆಚ್ಚು ಕಮ್ಮಿ ಒಂದು 4500 ವರ್ಷ ಅಮೇರಿಕದಲ್ಲಿ ಯಾರು ಇಲ್ಲ, ಖಾಲಿ ಭೂಮಿ. ತಂದೆ ತಾಯಿಗಳ ಹತ್ರ ಇದ್ದಾನೆ, ತಂದೆ ತಾಯಿಗಳಿಗೆ ಅಧೀನ ಆಗಿದ್ದಾನೆ, ತಂದೆ ತಾಯಿಗಳ ಜೊತೆಲಿದ್ದಾನೆ. ಕಂಟಿನ್ಯೂ ಮಾಡಮ್ಮ. వినాలా నా మాటలో, దేవుడి మాటలు వినాలను. ఎక్కడ నన్ను మాత్రం చూడాలను. నిన్నే ఇప్పుడు స్టడీ అర్థమవుతా ఉందా? ಹನ್ನೆರಡು ವರ್ಷ ಅಂದ್ರೆ ದರ್ಶನ್ ತರ ಇರ್ತಾನೆ. ಅಲ್ಲಿ ಕೂತಿದ್ದಾರೆ ಇಷ್ಟು, ಅದಕ್ಕಿಂತ ಸ್ವಲ್ಪ ಚಿಕ್ಕವನು 1 ವರ್ಷ. ಆಮೇಲೆ ಆ ತರ ದರ್ಶನ್ ನೋಡಿ, ಅವ್ರಿಗಿಂತ 1 ವರ್ಷ ಚಿಕ್ಕವರು ಇರ್ತಾನೆ. ಯೇಸು ಕ್ರಿಸ್ತನ್ ಹಬ್ಬಕ್ಕೆ ಬಂದಿದ್ದಾನೆ. 3 ದಿನ ಆಯ್ತು, ಬಿಟ್ಟು ಹೋಗ್ಬಿಟ್ರು. ತಂದೆ ತಾಯಿ ಹಂಗೇ ಮೈಂಡಲ್ಲಿ ಹೋಗ್ಬಿಟ್ಟವ್ರೆ. ಕೈ ಹಿಡ್ಕೊಬೇಕಲ್ವಾ, ಜೊತೆಲಿರ್ಬೇಕಲ್ಲ. ಜನಗಳು ಫುಲ್ ಆಗಿರ್ತಾರೆ. ಎಂತವ್ರು ಆ ಪಸ್ಕಾ ಹಬ್ಬದ ದಿನ ಅಲ್ಲಿ ಬಂದಿರ್ತಾರೆ ಜಾತ್ರೆಗೆ. ಆ ಜಾತ್ರೆಗೆ ಪ್ರತಿಯೊಬ್ರು ಎಲ್ಲೆಲ್ಲಿರೋರು ಬಂದ್ಬಿಡ್ಬೇಕು. ಕುರಿ, ಬೆಳವಕ್ಕಿ, ಪಾರಿವಾಳ ಎತ್ಕೊಂಡು ಅಲ್ಲಿಗೆ ಬಂದು ಕೂತ್ಕೊಂಡ್ಬಿಡ್ಬೇಕು. ಸ್ಪಿರಿಟ್ ಆಫ್ ಗಾಡ್, ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವಾಲಯದಲ್ಲಿ ಕಂಡರು. ಹಲ್ಲೆಲೂಯಾ. ಅತ್ಯಾಶ್ಚರ್ಯಪಟ್ಟರು. ಎಷ್ಟನೇ ವರ್ಷದಲ್ಲಿ ಸ್ಪೀಚ್ ಮಾಡ್ತಾ ಇದ್ದಾನೆ? 12 ವರ್ಷದಲ್ಲಿ ಎಲ್ಲಿಗೆ ಹೋಗ್ತಾರೆ? ಬರಕ್ಕಾಗುತ್ತಾ ಭಾರತ ದೇಶಕ್ಕೆ? ಅವ್ರು ಬಡವರು. ಯೇಸುಪ್ಪ ಮರಿಯ ಬಡವ್ರವ್ರು, ಶ್ರೀಮಂತರಲ್ಲ. ಅವ್ರಿಗೊಂದು ಕುರಿ ತಗೊಂಡು ಕೊಡ್ಬೇಕಾಗಿತ್ತು. ಆಕ್ಚುಲಿ ಯೇಸು ಕ್ರಿಸ್ತನ ಬದಲಾಗಿ ಯೇಸು ಕ್ರಿಸ್ತನ ಬಿಡಿಸ್ಕೊಳ್ಳೋಕೆ ಫಸ್ಟ್ ಮಗ ಹುಟ್ಟಿದ್ರೆ ಒಂದು ಕುರಿ ಆಗ್ಲಿ, ಕುರಿ ಕೊಡೋಕೆ ಶಕ್ತಿ ಇಲ್ಲ ಅಂದ್ರೆ ಒಂದು ಬೆಳವಕ್ಕಿಯನ್ನ, ಕತ್ತೆನ ಕೊಡ್ಬೇಕು. ಅದು ಕೊಡೋಕೆ ಶಕ್ತಿ ಇಲ್ಲ ಅಂದ್ರೆ ಅವೆಲ್ಲ ಕಾಸ್ಟ್ಲಿ, ಜಾಸ್ತಿ ದುಡ್ಡಾಗುತ್ತೆ. ಬೆಳವಕ್ಕಿ ಆಗ್ಲಿ, ಪಾವಲಿ ಆಗ್ಲಿ ಕೊಡ್ಬೋದು. ಅದನ್ನೇ ತಾನೇ ದೇವಾಲಯದಲ್ಲಿ ಮಾರ್ತಾ ಇದ್ರು. ಅದನ್ನೇ ತಾನೇ ಈಚೆ ಓಡಿಸಿದ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಕೊಡೋಕ್ಕಾಗ್ದಿರ ಅವರು 2 ಬೆಳವಕ್ಕಿಗಳನ್ನ ಕೊಟ್ಟು ಅವರನ್ನ ಬಿಡಿಸ್ಕೊಂಡ್ರು ಯೇಸು ಕ್ರಿಸ್ತನನ್ನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವ್ರು ಹೆಂಗ್ ಬರ್ತಾರೆ? ಅವ್ರಿಗೆ ವಿಸಾ ಯಾರು ಕೊಡ್ತಾರೆ? ಆ ಟಿಕೆಟ್ ದುಡ್ಡು ಎಲ್ಲಿದೆ? ಬರೋದೇನ್ ಬೇಕಾಗಿತ್ತು? ಅಲ್ಲೇ ಇದ್ದಾನೆ. ಅವಾಗ್ಲೇನೆ ಆತನು ಸ್ಟೀಚ್ ಮಾಡ್ತಾ ಇದ್ದಾನೆ. ಅವಾಗ್ಲೇ ಆತನ ಬೋಧಕನು ನೋಡಿ. ಆ ಬೋಧಕರೆಲ್ಲ, ಶಾಸ್ತ್ರಿಗಳೆಲ್ಲ, ಆ ವೇದಬಾರರೆಲ್ಲ ಹೆಂಗಿದ್ದಾರೆ? ಆಶ್ಚರ್ಯ ಪಡ್ತಾರೆ. 12 ವರ್ಷದಲ್ಲಿ ಪ್ರಾಕ್ಟಿಕಲ್, ಒಳ್ಳೆ ಕ್ಲವರ್, ಒಳ್ಳೆ ಬೋಧಕನು, ಒಳ್ಳೆ ಅವ್ರು ಹಾಕೋ ಪ್ರಶ್ನೆಗಳಿಗೆ, ಯೇಸು ಕ್ರಿಸ್ತನ ಹಾಕೋ ಪ್ರಶ್ನೆಗಳಿಗೆ ಆ ಶಾಸ್ತ್ರಿಗಳು ಉತ್ತರ ಕೊಡೋದಕ್ಕೆ ಆಗ್ತಾ ಇಲ್ಲ. ಅತ್ಯಾಶ್ಚರ್ಯ ಪಡ್ತಾ ಇದ್ದಾರೆ.
ನಮ್ಮ ಬುದ್ಧಿಗೆ ಮೂರಿದ್ದನ್ನೇ ಈ ಬಾಲಕನು, ಈ ಹುಡುಗ ಹೇಳ್ತಾ ಇದ್ದಾನಲ್ಲ, ಏನ್ ಯೇಸು ತಕೊಂಡು ಹೇಳ್ತಾನೆ, ಕೀರ್ತನೆಗಳು ಹೇಳ್ತಾನೆ, ಆದಿಕಾಂಡದಿಂದ ಮಲಾಕಿಯ ಗ್ರಂಥವರೆಗೂ ಒಂದೊಂದನ್ನು ವಿವರಿಸ್ತಾನೆ. ಈ ತರ ಹೇಳಿದಲ್ಲ, ಯೇಸು ಹಿಂಗ್ ಹೇಳಿದನಲ್ಲ, ಯೆರೆಮೀಯ ಹಿಂಗ್ ಪ್ರವಾದಿಸಿದನಲ್ಲ, ಯೋಬ ಹಿಂಗ್ ಹೇಳಿದನಲ್ಲ, ಹಲ್ಲೆಲೂಯಾ, ದಾವೀದ ಈ ರೀತಿ ಹೇಳಿದನಲ್ಲ, ಆಮೆನ್ ಆಮೆನ್ ಹಲ್ಲೆಲೂಯಾ. ಯೇಸುವನ್ನು ಮೆಸ್ಸಿಯ ಹುಟ್ಟನಲ್ಲ, ಹುಟ್ಟಿದನ, ಎಲ್ಲಿ ಹುಟ್ಟಿದನೆ ಅಂತ ಅವನ್ನೇ ಪ್ರಶ್ನೆ ಕೇಳ್ತಾ ಇದ್ದೀನಂತೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಅತ್ಯಾಶ್ಚರ್ಯ ಪಡೋ ತರ 12 ವಯಸ್ಸಲ್ಲೇ ಮಾತಾಡ್ತಾ ಇದ್ದಾನೆ. ತುಂಬಾ ಜ್ಞಾನ, ವಿವೇಕ, ತಿಳುವಳಿಕೆಯಿಂದ ಯೇಸು ಕ್ರಿಸ್ತನು ವಾಕ್ಯ ಆಗಿರೋ ಯೇಸು ಕ್ರಿಸ್ತನು, ದೇವರಾಗಿರೋ ಯೇಸು ಕ್ರಿಸ್ತನು, ಮೆಸ್ಸಿಯನಾಗಿರೋ ಯೇಸು ಕ್ರಿಸ್ತನು. ಆಮೇನ್. 12 ವರ್ಷ ಅಂದ್ರೆ ಎಷ್ಟೇ ಕ್ಲಾಸ್ ಹೋಗ್ತಾರೆ ನಮ್ಮ ಏರಿಯಾದಲ್ಲಿ ಹೇಳಿ? 6th ಇಲ್ಲ 7th ಲಾಸ್ಟ್ ಅಂದ್ರೆ ಹೈಯೆಸ್ಟ್. ಹಲ್ಲೆಲೂಯಾ. ಏನ್ ಹೇಳ್ತಾ ಇದ್ದೀನಿ ನಾನು? ಅವ್ರು ಬಡವರು, ಅಮೇರಿಕದಿಂದ ಅಲ್ಲಿಂದ ಭಾರತಕ್ಕೆ ಬರೋಷ್ಟು ಶಕ್ತಿ ಆಗಲಿ, ದುಡ್ಡಾಗಲಿ, ಅವಶ್ಯಕತೆ ಆಗಲಿ ಅವ್ರಿಗೆ ಬೇಕಾಗಿಲ್ಲ. ಯೇಸು ಕ್ರಿಸ್ತನಿಗೆ, ಯೇಸು ಕ್ರಿಸ್ತನು ಇಸ್ರಾಯೇಲ್ಗಾಗಿ ಕಳುಹಿಸಲ್ಪಟ್ಟವನು. ಹೇಳಿಲ್ಲ ಕಾನಾನ್ ಸ್ತ್ರೀಗೆ ಏನಂತ ಹೇಳಿದ್ರು? ನನ್ನ ಮಗಳು ದೆವ್ವಕಾಟದಿಂದ ಬಹಳ ಬಳಲ್ತಾ ಇದ್ದಾಳೆ, ತುಂಬಾ ಅಳ್ತಾ ಇದ್ದಾಳೆ, ದೆವ್ವಕಾಟ ಜಾಸ್ತಿ ಆಗಿದೆ, ನೀನು ಬಂದು ಬಿಡಿಸ್ಬೇಕು, ನೀನೊಂದು ಮಾತು ಹೇಳಬೇಕು. ಆಮೇನ್ ಆಮೇನ್. ಮಕ್ಕಳಿಗೆ ಹಾಕೋ ರೊಟ್ಟಿಯನ್ನ ನಾಯಿ ಮರಿಗಳಿಗೆ ಹಾಕಕ್ಕಾಗಲ್ಲ. ಮಕ್ಕಳಿಗೆ ಹಾಕೋ ರೊಟ್ಟಿಯನ್ನ ನಾಯಿ ಮರಿಗಳಿಗೆ ಹಾಕೋಕ್ಕಾಗಲ್ಲ. ಹಂಗಾದ್ರೆ ಅರ್ಥ ಏನಂದ್ರೆ, ಅನ್ಯ ಜನಗಳಿಗೆ ಇನ್ನೂ ಇಲ್ಲ ರಕ್ಷಣೆ, ಅನ್ಯ ಜನಗಳಿಗೆ ಇನ್ನೂ ಬಿಡುಗಡೆ, ಅನ್ಯ ಜನಗಳಿಗೆ ಇನ್ನೂ ಬಾಗಿಲು ತೆರೆದಿಲ್ಲ. ತೆರೆಯೋದಕ್ಕೆ ಬಂದಿದ್ದು, ತೆರೆಯೋದಕ್ಕೆ ಬಂದಿದ್ದ, ತೆರೀತಾ ಇದ್ದಾನೆ. ಅಮ್ಮ ನಂಬಿಕೆಯನ್ನ ಪರೀಕ್ಷೆ ಮಾಡ್ತಾ ಇದ್ದ. ಆ ಶಿಷ್ಯನ ಕಳಿಸ್ತಾನೆ. ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲನ ಮನೆತನದವರ ಬಳಿಗೆ ಹೋಗ್ರಿ, ಬೇರೆ ಯಾರ ಬಳಿಗೂ ಹೋಗ್ಬೇಡಿ. ಯಾರ ಹತ್ರ ಹೋಗ್ತೀರ ನೀವು? ತಪ್ಪಿಸಿಕೊಂಡ ಕುರಿಗಳಂತಿರೋ, ಆಮೇನ್, ತಪ್ಪಿಪೋಯಿನ ಗೊರ್ರೆಲ್ಲಾಗುಂಡೆ ಇಸ್ರಾಯೇಲ ಅಂದಕ್ಕೆ ಜನ ಹೋಗಿ ಅವ್ರ ಹತ್ರಕ್ಕೆ ಹೋಗಿ. ಅನ್ಯ ಜನಗಳ ಹತ್ರಕ್ಕೆ ಹೋಗ್ಬೇಡಿ, ಅನ್ಯ ಜನಗಳ ಬಳಿಗೆ ಹೋಗಬೇಕಂತ ಕ್ಲೀನಾಗಿ ಬರೀತಾನೆ ಮತ್ತಾಯ ಗ್ರಂಥ 12ನೇ ಅಧ್ಯಾಯದಲ್ಲಿ. ಈತನ ಬರ್ತಾನ? ಹೋಗ್ಲಿ. ಜೀಸಸ್ ಕಣ್ಣಿಲ್ದಿರೋರು ಕಣ್ಣು ಕೊಟ್ಟ, ಕಾಲಿಲ್ದಿರೋರು ಕಾಲು ಕೊಟ್ಟ, ಕಿವಿ ಇಲ್ದಿರೋರು ಕಿವಿ ಕೊಟ್ಟ, ಮೈಯಲ್ಲಿ ನೆಟ್ಟಗಿಲ್ಲದವ್ರನ್ನ ನೆಟ್ಟಗೆ ಮಾಡ್ದ, ಪಾರ್ಶ್ವವಾಯು ರೋಗಿಗಳನ್ನ ಸ್ವಸ್ಥಪಡಿಸ್ದ, ಯಾರ್ಯಾರಿಗೆ ಏನೇನು ಪ್ರಾಬ್ಲಮ್ ಇದೆಯೋ ಅದನ್ನೆಲ್ಲ ಮಾಡ್ದ. ಯಾಕೆ? ಯೇಸುವನ್ನು ಹಿಡ್ಕೊಳಕ್ ಬರೋ ಗೆಸೆಮನೆ ತೋಟದಲ್ಲಿ ಪೇತ್ರ ಕತ್ತಿನ ತಕೊಂಡು ಕಿವಿಯನ್ನ ಕಟ್ ಮಾಡ್ಬಿಡ್ತಾನೆ, ಅದನ್ನ ಎತ್ತಿ ಮೆತ್ತಿಸ್ತಾನೆ. ಆ ತರ ಇಂಡಿಯಾದಲ್ಲಿ ಯಾರನ್ನ ಮಾಡಿದಾರ? ಭಾರತದಲ್ಲಿ ಆ ತರ ಒಂದು ಅದ್ಭುತ ಆಗ್ಲಿ, ಅತಿಶಯಕಾರಿ ಆಗ್ಲಿ, ಮಹತ್ಕಾರಿ ಆಗ್ಲಿ ಮಾಡಿದಾರ? ಚಿಕ್ಕ ಮಕ್ಕಳೆಲ್ಲ ಕೇಳ್ತಾ ಇದ್ರ ವಾಕ್ಯ. ಹಲ್ಲೆಲೂಯಾ ಆಮೆನ್. ತಂದೆ ತಾಯಿಗಳು ನಿಮ್ಮನ್ನ ಹುಡುಕ್ದೆ, ಮಗನೇ ಎಲ್ಲಿದ್ದೀಯಾ? ಓದಿ, ಕಂಟಿನ್ಯೂ ಮಾಡೋದು. ಬೆರಗಾದ್ರಂತೆ. ಬಾ, ಹಲ್ಲೆಲೂಯಾ. 3 ದಿನ ಹುಡುಕುದ್ರಂತೆ. ಊರುಗಳು, ರಿಲೇಷನ್, ಸಂಬಂಧಿಗಳು, ಬಂಧುಗಳಿಗೆ ಎಲ್ಲಾರ್ಗು ಹುಡುಕಿ ಹೋಗಿ ನಡ್ಕೊಂಡು ಹೋಗಿ ಖರ್ಚು ಮಾಡ್ಕೊಂಡು ಹುಡುಕ್ಬಿಟ್ರು. ಎಲ್ಲಿಲ್ಲ. ಕಡೆಗೆ 3 ದಿನ ಆದ್ಮೇಲೆ ಛಾತ್ರೆಯಲ್ಲಿ ಇದ್ದಾನೆ. ಶಾಸ್ತ್ರಿಗಳ ಹತ್ರ ಮಾತಾಡ್ತಾ ಇದ್ದಾನೆ. ಶಾಸ್ತ್ರಿಗಳನ್ನು ಕೂಡ ಬೆರಗ್ ಮಾಡ್ತಾ ಇದ್ದಾನೆ. ಆಮೇನ್ ಆಮೇನ್ ಆಮೇನ್. ಆಮೇನ್. ನಿಮ್ಮ ತಂದೆ ನಾನು ಅನ್ನೋದಕ್ಕೆ ಆತರ ಏನಂತಾನೆ ನೋಡು. ಆಮೇನ್. ಗೊತ್ತಿಲ್ವಾ ನಿಮ್ಗೆ? ನಿಮ್ ಮೈಂಡ್ ತೆರೆದಿಲ್ವಾ? ನಾನು ಹೇಳುವಾಗ್ಲೇ ನಿಮ್ ಪ್ರಾಪಸ್ಯ ಆಯ್ತಲ್ವಾ? ನಿಮ್ಗೆ ದೇವದೂತರು ಹೇಳಿದಾರಲ್ಲ, ನಿನ್ನ ಹತ್ರ ಯೆಶಾಯ ಗ್ರಂಥ ಇದೆಯಲ್ವಾ, ಯೆರೆಮೀಯ ಗ್ರಂಥ ಇದೆಯಲ್ಲ, ನನ್ನ ಬಗ್ಗೆ ಬರ್ದಿದ್ದಲ್ಲ ಅಲ್ಲೆಲ್ಲ, ಶಕಾರ್ಯ ಗ್ರಂಥದಲ್ಲಿ, ಆಮೇಲೆ ಪ್ರಸಂಗಿ ಗ್ರಂಥದಲ್ಲಿ, ಎಲ್ಲಾ ಗ್ರಂಥಗಳು ನನ್ನ ಬಗ್ಗೆ ಹೇಳ್ತೈತೆ. ನೀವು ನನ್ನನ್ನು ಯಾಕೆ ಹುಡುಕ್ತೀರಾ? ನನ್ನ ಪಾಡಿಗೆ ನನ್ನನ್ನು ಬಿಡಿ. ನನ್ನ ಕಾಲ ಊರಲ್ಲೇ ಹೇಳ್ದೆ, ಸ್ತ್ರೀಯೇ ನನ್ನ ಗೊಡವೆಗೆ ಬರಬೇಡ, ನನ್ನ ಟೈಮ್ ಇನ್ನೂ ಬಂದಿಲ್ಲ. ಹಲ್ಲೆಲೂಯಾ ಹಲ್ಲೆಲೂಯಾ. ಅದ್ರ ಅರ್ಥ ಏನಂದ್ರೆ, ಆಮೇಲೆ ಫ್ರೀಯಾಗಿ ನನ್ನ ಸೇವೆ ಮಾಡಕ್ ಬಿಡಿ, ಫ್ರೀಯಾಗಿ ನನ್ನ
ಸೇವೆ ಮಾಡಕ್ ಬಿಡಿ. ಕಟ್ಟಾಕೋಬೇಡಿ, ನನ್ನ ತುಂಬಾ ಆಪ್ಷನ್ ಇಡಬೇಡಿ. ಕೆಲ್ಸಕ್ಕೆ ಹೋಗು, ಇದು ಮಾಡು, ಅದು ಮಾಡು ಅಂತ ಹೇಳ್ಬೇಡಿ ನಮ್ಗೆ. ಹಲ್ಲೆಲೂಯಾ. ನನ್ನ ಸೇವೆ ಮಾಡಕ್ಕೆ ಬಿಡಿ. ನನ್ನ ತಂದೆ ಮನೇಲಿ ಇರ್ಬೇಕು. ನನಗೆ ಯಾಕೆ ವಿರೋಧಿಸ್ತೀರಾ? ಸೇವೆ ಮಾಡಕ್ಕೆ ನನ್ನ ಬಿಡಿ. ಫ್ರೀಯಾಗಿ ಬೋಧಿಸೋದಕ್ಕೆ, ಸುವಾರ್ತೆ ಸಾರೋದಕ್ಕೆ, ಹಳ್ಳಿಗಳಿಗೆ ಹೋಗೋದಕ್ಕೆ ಬಿಡು ನಮ್ಮನ್ನ. ನನ್ನ ಪ್ರೇಯರಲ್ಲಿ ಇರ್ಬೇಕು, ಬಿಡಿ ನನ್ನನ್ನ. ಆಮೇಲೆ ಆಮೇಲೆ ಸಾರಿ, ನಾನು ಒಂದು ಮಾತಾಡುವಾಗ ಇದಾದ್ಮೇಲೆ 30 ವರ್ಷ ಆದ್ಮೇಲೆ ಅದನ್ನ ಕಾನಾ ಊರಲ್ಲಿ ಮೊದಲನೇ ಅದ್ಭುತ ಮಾಡ್ತಾನೆ, ನೀರನ್ನ ದ್ರಾಕ್ಷಾರಸ. ಅದಾದ್ಮೇಲೆ 2ನೇ ಸಾರಿ, ಸ್ತ್ರೀಯೇ ನನ್ನ ಗೊಡವೆ ನಿನಗೆ ಯಾಕೆ. ಹಲ್ಲೆಲೂಯಾ. ಆಮೇನ್. ಅದಕ್ಕಿಂತ ಮುಂಚೆ 12ನೇ ವರ್ಷದಲ್ಲಿ ಒಂದ್ಸಾರಿ ಹೇಳ್ದ, 30ನೇ ವರ್ಷದಲ್ಲಿ ಒಂದ್ಸಾರಿ ಹೇಳ್ತಾನೆ. ಓದೇಮ್ಮ, ಕಂಟಿನ್ಯೂ ಮಾಡೋದು. ಏನಾಗಿದ್ದಾನೆ? ಒಬೀಡಿಯಂಟ್, ಅಧೀನನಾಗಿದ್ದಾನೆ. ಮಕ್ಕಳು ಕೇಳ್ಬೇಕು ವಾಕ್ಯನ. ಜೀಸಸ್ ಎಂತವನಾಗಿದ್ದಾನೆ? ಎಷ್ಟು ವರ್ಷ? 12 years. ನೀವು ಇನ್ನೂ ಚಿಕ್ಕವರು. ತಂದೆಗೆ ಅಧೀನ ಆಗಿರ್ಬೇಕಂತ ಹೇಳ್ತಾ ಇದೆಯಪ್ಪ. ಆಗಿದೆಯಾ? ತಂದೆ ಹೇಳಿದ್ ಕೇಳ್ತಾ ಇದೀಯಾ? ನೀನು ಕೂಡ ಹೆಂಗಿದಾರಂತೆ ಜೀಸಸ್? ನಿಮ್ಗೆ ಚಿಕ್ಕ ಮಗು ಆಗಿದೆ, ಹೆಂಗಿದ್ದಾರೆ ಜೀಸಸ್? ತಂದೆ ತಾಯಿ ಏನ್ ಹೇಳಿದ್ರು? ಅಧೀನ ಆಗಿದ್ದಂದ್ರೆ ಏನ್ ಗೊತ್ತಾ? ದೂಸರ ಗೆರೆನ ದಾಟ್ತಾ ಇಲ್ಲ. ಅಪ್ಪ ಅಮ್ಮ ಇದು ಹೇಳ್ಬಿಟ್ರೆ ಅದನ್ನೇ ಮಾಡ್ತಾ ಇದ್ರು. ಆಪೋಸಿಷನ್ ಮಾತಾಡ್ತಾ ಇಲ್ಲ. ನೀವ್ ಯಾರ್ಯಾರು ಮಾತಾಡ್ತೀರ? ತಂದೆ ತಾಯಿಗೆ ಆಪೋಸಿಷನ್ ಯಾರ್ಯಾರು ಬೈತೀರಾ? ಏಕವಚನದಲ್ಲಿ ಯಾರ್ಯಾರು ಮಾತಾಡ್ತೀರಾ ತಂದೆ ತಾಯಿಗಳಿಗೆ? ಇಲ್ಲ ಅಂದ್ರೆ ಯಾರ್ಯಾರು ಮಾತಾಡ್ತೀರಾ? ನೋಡಲ್ಲಿ ಕಾಣಿಸ್ತದೆ ನೋಡಿ. ఇంగ్లీష్ లో ఏముంది సిస్టర్ పదము? ఒబీడియన్. అప్పుడే చెప్పినాను ఇందాక. ವಿಧೇಯರಾಗಿದ್ದೀರಾ? ತಂದೆ ತಾಯಿಗೆ ನೋಡಿ, ಜೀಸಸ್ ವಿಧೇಯನಾಗಿ ನಡ್ಕೊತಾ ಇದ್ದಾರೆ 30 years ವರೆಗೂ. ಆಮೇಲೆ ಎಲ್ಲಿ ತನಕ ಗೊತ್ತಾ? ಶಿಲ್ಬೆವರೆಗೂ. ಅದಕ್ಕೂ ಕೊಡ್ತೀನಿ ವಾಕ್ಯ ನಿಮ್ಗೆ. ಅಧೀನ ಅಂದ್ರೆ ಅಧೀನ, ತಂದೆ ತಾಯಿ ಅಂದ್ರೆ ತಂದೆ ತಾಯಿ, ಗೌರವ ಅಂದ್ರೆ ಗೌರವ, ಮರ್ಯಾದೆ ಅಂದ್ರೆ ಮರ್ಯಾದೆ. ಏನ್ 1 year ಹೆಂಗಿರ್ಬೇಕು, 2 years ಏನ್ ರೆಸ್ಪೆಕ್ಟ್ ಕೊಡ್ಬೇಕು. ಸಾರಿ, ಅವಾಗೆಲ್ಲ ಬುದ್ಧಿ ಬರಲಿಲ್ಲ. ಅದಕ್ಕೆ ಬುದ್ಧಿ ಬಂದಾಗಿಂದ ಹಿಡಿದು ಲಾಸ್ಟ್ ಇರೋ ಮೂಮೆಂಟ್ ವರೆಗೂ ತಂದೆ ತಾಯಿಗಳಿಗೆ ಬೆಲೆ ಕೊಡ್ತಾ ಇದ್ದಾರೆ, ತಂದೆ ತಾಯಿಗಳಿಗೆ ಗೌರವಿಸ್ತಾ ಇದ್ದಾರೆ. ಯಾವಾಗ ಹೆಂಗೆ ಇವ್ರು ಹೊರಗಡೆ ಇರ್ತಾರೆ, ಹೋಗಿ ಜೊತೆಯಲ್ಲೇ ಇದ್ದು ಅಂತಿದೆ. ಇವಾಗ ಏನ್ ಬರ್ತಾರೆ? 18 years ಹೊರಗಡೆ ದೇಶ ಬಿಟ್ಟು, ಆ ಗ್ರಾಮ ಬಿಟ್ಟು, ತಂದೆ ತಾಯಿ ಬಿಟ್ಟು. ನೋಡೋಣ ಇನ್ನೂ ಕೆಲವು ವಾಕ್ಯಗಳು ನೋಡೋಣ. ಎಲ್ಲರಿಗೂ ಬಂದವ ವಾಕ್ಯ 51ನೇ ವಚನವರೆಗೂ. ಹಲ್ಲೆಲೂಯಾ. 51 ಅಲ್ವಾ? ಏನ್ ಹೇಳ್ತಾ ಇದ್ದಾರೆ ವಾಕ್ಯ? ಯೇಸು ಕ್ರಿಸ್ತನು ತಂದೆ ತಾಯಿಗಳಿಗೆ ಅಧೀನನಾಗಿ ಇದ್ದನು. ಅಂದ್ರೆ ಏನು? ಕಂಟಿನ್ಯೂ ಮಾಡಿದ್ದಾನೆ ಅವ್ರ ಜೊತೆ 12 ವರ್ಷ ಆದ್ಮೇಲೆ ಕೂಡ. 12 ವರ್ಷ ಆದ್ಮೇಲೆ ಕೂಡ ಕಂಟಿನ್ಯೂ ಮಾಡಿದ್ದಾನೆ ಅವ್ರ ಹತ್ರ. ಆಮೇಲೆ ಇದ್ದನು ಮೀನ್ಸ್ ಲಾಂಗ್ ಇದೆ, ಅಲ್ಲಿ ಲಾಂಗ್ ಇದೆ. ಆಮೇಲೆ ಅಲ್ಲಿ ಇನ್ನೂ ಪ್ಲೇಸ್ ಇದೆ. ಹಲ್ಲೆಲೂಯಾ. ಇನ್ನು ಮೂಮೆಂಟ್ ಇದೆ. ಪ್ರೈಸ್ ಗಾಡ್. ಇನ್ನೂ ಒಂದು ನಿಮ್ಮ ಮತ್ತಾಯ 3:13 3:30 ಬ್ಯಾಪ್ಟಿಸಮ್ ಬರ್ದಿದ್ ಮುಂಚೆ ಆಮೇಲೆ ಗೆಲುಲಾಯದಿಂದ ಯೋರ್ದೋನ್ ಒಳಗೆ ಬಂದನು. 31ನೇ ವರ್ಷದಲ್ಲಿ. ಎಲ್ಲಿಂದ ಎಲ್ಲಿಗೆ ಬರ್ತಾ ಇದ್ದಾನೆ? ಸರಿ, ಇವರು ಭಾರತಕ್ಕೆ ಬಂದಿದ್ದಾರೆ, ಆ ಧರ್ಮ ಹತ್ರಕ್ಕೆ ಹೋಗಿದ್ದಾರೆ, ಈ ಬುದ್ಧನ ಹತ್ರಕ್ಕೆ ಹೋಗಿದ್ದಾರೆ, ಆ ಮನುಷ್ಯನ ಹತ್ರ ಕಲ್ತ, ಇವ್ರ ಹತ್ರಕ್ಕೆ ಹೋಗಿದ ಅಂತ ಹೇಳೋದ ಆದ್ರೆ, ಆ ಧರ್ಮದವ್ರು ಏನ್ ಮಾಡ್ತಾರೆ ಹೇಳಿ? ಒಂದು ದೀಕ್ಷಾ ಸ್ಥಾನ ಕೊಡ್ತಾರೆ. ಅಂದ್ರೆ ಜೀಸಸ್ಸು ಅಲ್ಲೊಂದು ದೀಕ್ಷಾ ಸ್ಥಾನ ತಗೊಂಡು, ಭಾರತದಲ್ಲಿ ಇಸ್ರಾಯೇಲ್ ದೇಶದಲ್ಲಿ ಯೋಹಾನ ಹತ್ರ ಒಂದು ದೀಕ್ಷಾ ಸ್ಥಾನ ತಗೊಂಡ. ಅಷ್ಟು ಅಜ್ಞಾನಿನ? ಯಾರು ಏನ್ ಹೇಳಿದ್ರೆ ಅದ್ರ ತಲೆ ಬೋಗ್ಸೋಣ? 12 ವರ್ಷದಲ್ಲಿ ಬೋಧನೆ ಮಾಡಿದನಲ್ವಾ? ಆಮೇಲೆ ಅದನ್ನ ವಾಕ್ಯ ಹೇಳುತ್ತೆ ನೀತಿಯಾಗಿ, ಆತನ ಬಗ್ಗೆ ಹೇಳ್ತೈತೆ 9ನೇ ಅಧ್ಯಾಯ ದಾನಿಯೇಲ ಗ್ರಂಥದಲ್ಲಿ ನೀಟಾಗಿ ಬರ್ತಿದೆ. ಸನಾತನ ಧರ್ಮವನ್ನ ಸ್ಥಾಪಿಸೋದಕ್ಕೆ ಬಂದ. ಏನನ್ನ?
ಸನಾತನ ಧರ್ಮವನ್ನ ಸ್ಥಾಪಿಸೋದಕ್ಕೆ ಬಂದವನು ಯೇಸು ಕ್ರಿಸ್ತನು. ಅಲ್ಲಿ ನೋಡಿ, ದಾನಿಯೇಲ 9 Spirit of God. Hallelujah. 70 weeks ಇದರಲ್ಲಿ ನಿಮಗೆ ಆ ವಾಕ್ಯ ಸಿಕ್ತು ನೋಡಿ. ಇಲ್ಲಿದೆ 24ನೇ ವಚನದಲ್ಲಿ ನೋಡಿ, ಆ ಧರ್ಮವನ್ನು ಕೊನೆಗೊಳಿಸುವುದಕ್ಕೂ ಯೇಸು ಕ್ರಿಸ್ತನು ಬಂದಿದ್ದು, ಪಾಪಗಳನ್ನು ತೀರಿಸುವುದು, ಫಿನಿಶ್ ಅನ್ನಲ್ವಾ, ಅಪರಾಧವನ್ನು ನಿವಾರಿಸುವುದು, ಸನಾತನ ಧರ್ಮವನ್ನು ಸ್ಥಾಪಿಸುವುದು. ಸನಾತನ ಧರ್ಮ ಅಂದ್ರೆ ಒಳ್ಳೆ ಧರ್ಮ, ನೀತಿಯ ಮಾರ್ಗ. ಆಮೇಲೆ ಕೆಲವರು ಇದನ್ನ ಇಟ್ಕೊಂಡು ಸನಾತನ ಧರ್ಮ ನಮ್ದು 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 ಅಂತಾರೆ, ಬೇರೆ ಧರ್ಮದವರು. ಆಕ್ಚುಲಿ ಯೇಸು ಕ್ರಿಸ್ತನ ಆಲ್ರೆಡಿ ಬೇರೆ ಧರ್ಮಗಳಿತ್ತು. ಸನಾತನ ಧರ್ಮವನ್ನ ಏನ್ ಮಾಡೋದಕ್ಕೆ ಬಂದ? ಸ್ಥಾಪಿಸುವುದು, ಕನಸನ್ನ, ಪ್ರವಾದಿಯ ನುಡಿಯನ್ನ ಮುದ್ರೆಯಾಗಿ ಯಥಾರ್ಥ ಮಾಡುವುದು, ಅತಿ ಪರಿಶುದ್ಧವಾದದನ್ನು ಅಭಿಷೇಕಿಸುವುದು. ಇವೆಲ್ಲ ನೆರವೇರುವುದಕ್ಕೂ ಮೊದಲು ನಿನ್ನ ಜನಕ್ಕೂ ನಿನ್ನ ಪರಿಶುದ್ಧ ಪುರಕ್ಕೂ 70 ವಾರಗಳು ಕಳೆಯಬೇಕು. ಹಲ್ಲೆಲೂಯಾ. ಸನಾತನ ಧರ್ಮವನ್ನ ಸ್ಥಾಪಿಸೋದಕ್ಕೆ ಬಂದವನು ಬೇರೆ ಧರ್ಮ ಹತ್ರ ಹೋಗಿ ವಾಕ್ಯ ಕೇಳ್ತಾನ, ವಚನ ಕೇಳ್ತಾನ, ಶಕ್ತಿಯನ್ನು ಪಡ್ಕೊಂತಾನ. ಆತನು ಮಿರಾಕಲ್ಸ್ ಮಾಡಿದ್ದು ಇಲ್ಲಿ ಬಂದು ಭಾರತದಲ್ಲಿ ಶಕ್ತಿಯನ್ನ ಪಡ್ಕೊಂಡು ಹೋಗಿದ್ದಾನೆ. ಅದಕ್ಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ. 2, ಧರ್ಮಶಾಸ್ತ್ರವು ಮೋಶೆಯ ಮೂಲಕ ಕೊಡಲ್ಪಡ್ತದೆ. ಕೃಪೆಯು ಸತ್ಯತೆಯು ಯೇಸು ಕ್ರಿಸ್ತನ ಮೂಲಕ. ಸತ್ಯತೆ ಮತ್ತು ಕೃಪೆ ಮತ್ತು ಸತ್ಯತೆ ಯೇಸು ಕ್ರಿಸ್ತನ ಮೂಲಕ ಕೊಡಲ್ಪಟ್ಟಿದೆ. ಆತನು ಒಂದು ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿದ್ದಾನೆ. ನ್ಯೂ ಟೆಸ್ಟಿಮೆಂಟ್ಗೆ ಮೀಡಿಯೇಟರ್. ಆಮೇನ್. ಹಿಂಗಿರುವಾಗ ಆತನು ಬಂದು ಭಾರತದಲ್ಲಿ ಕೇಳುವ ಅವಶ್ಯಕತೆ ಏನಿದೆ? ಸರಿ, ಜೀಸಸ್ ಮಾಡಿದ್ ಯಾಕೆ? ಯಾವತ್ತು ಅವ್ರು ಯಾರು ಬೇರೆ ಯಾರು ಇದುವರೆಗೂ ಮಾಡಿಲ್ಲ, ಒಬ್ರು ಕೂಡ. ಅದು ಕೂಡ ವಾಕ್ಯ ಕೊಡ್ತೀವಿ. ಜೀಸಸ್ ಮಾಡಷ್ಟು ಮಿರಾಕಲ್ಲು, ಬೋಧನೆಗಳು, ಸೇವೆ ಇದುವರೆಗೂ ಒಬ್ರು ಕೂಡ ರೀಚ್ ಮಾಡಕ್ ಆಗ್ತಲ್ಲ. ಓದಿ ಅದಕ್ಕೆ ವಾಕ್ಯ, ಲಾಸ್ಟ್ ವಾಕ್ಯ, ಯೋಹಾನ ಗ್ರಂಥ 21ನೇ ಲಾಸ್ಟ್ ವಾಕ್ಯ, 21, 25, 21-25 ಜಾನ್. ಆಮೇಲೆ ಲೋಕವೇ ಇರಿಸದೆ ಓದಿತೆಂದು. ಸರಿ, ಆತಕ್ಕೆ ಬಂದಿದ್ರೆ ಭಾರತಕ್ಕಾಗ್ಲಿ, ಟಿಬೇಟ್ಗಾಗ್ಲಿ, ಅಮೇರಿಕಾಗಾಗ್ಲಿ, ಇನ್ನೊಂದಕ್ಕಾಗ್ಲಿ, ಮತ್ತೊಂದಕ್ಕಾಗ್ಲಿ ಬಂದಿದ್ದೆ. ಆದ್ರೆ ಚರಿತ್ರೆಯಲ್ಲಿದೆ, ಹಿಸ್ಟ್ರಿಯಲ್ಲಿದೆ. ಚೈನಾ ಕಂಟ್ರಿಯಲ್ಲಿ 2500 ವರ್ಷಗಳ ಚರಿತ್ರೆ ಇದೆ. ಅವ್ರ ಹತ್ರ ಹಿಸ್ಟ್ರಿ ಇದೆ. ಈ ಪ್ರಪಂಚದಲ್ಲಿ ಯಾವ ದೇಶದಲ್ಲಿ, ಯಾವ ಮಾನವ ಕುಲದಲ್ಲಿ ಏನೇನು ನಡೀತು, ಏನ್ ಇನ್ಸಿಡೆಂಟ್ ನಡೀತು, ಎಲ್ಲೆಲ್ಲಿ ಅರ್ತ್ ವೀಕ್ಸ್ ಆಯ್ತು, ಎಲ್ಲೆಲ್ಲಿ ಜ್ವಾಲಾಮುಖಿಗಳು, ಎಲ್ಲೆಲ್ಲಿ ಸುನಾಮಿ ಅಲೆಗಳು ಎದ್ದೇಳ್ತು, ಪ್ರತಿ ಒಂದು ಅಪ್ ಟು ಡೇಟ್ ಇವತ್ತವರೆಗೂ ಅಲ್ಲಿದೆ, ಎಂಟ್ರಿ ಆಗ್ತಾ ಇರ್ತದೆ. ಈವನ್ ಜೀಸಸ್ ಕ್ರೈಸ್ಟ್ ಬಟ್ಟೆ ಸಮೇತ ಆತನ ಶಿಲ್ಬೆಗೆ ಹೊಡೆದಿದ್ದು, ಆತನ ಮುಳುಕಿರೀಟ ಹೊತ್ಕೊಂಡಿದ್ದು ಎಲ್ಲ ಅಲ್ಲಿ ಹಿಸ್ಟ್ರಿ ಇದೆ. ಇದು ಯಾಕಿಲ್ಲ ಭಾರತಕ್ಕೆ ಬಂದೋಗಿರೋದು? ಆಮೇಲೆ ಇದೆಲ್ಲ ಏನ್ ಕೇಳೋದು ಗೊತ್ತಾಯ್ತಾರ? ಯೇಸು ಕ್ರಿಸ್ತನು ದೇವರಲ್ಲ ಅಂತ ಹೇಳೋದಕ್ಕೆ. ಏನು? ಆತನ ಪವರ್ ಅನ್ನ, ಆತನ ಒಂದು ಮಹಿಮೆಯನ್ನ, ಆತನ ರಕ್ಷಣೆಯನ್ನ ನೀನ್ ನಂಬಿದವರಿಗೆ ವೀಕ್ ಮಾಡೋ ಕೆಲಸ, ವೀಕ್ ಮಾಡೋದು ಆತನ. ಆದರೆ ಆತನ ಯಾರು ಏನು ಮಾಡಕ್ಕಾಗಲ್ಲ. ಇದುವರೆಗೂ ಕ್ರಿಶ್ಚಿಯನ್ ಸುಟ್ಟಾಕಕ್ಕಾಗಲಿಲ್ಲ, ಫುಲ್ಲಾಗಿ ತೆಗೆದಾಕಕ್ಕೆ ಯಾರ ಕೈಯಲ್ಲಿ ಆಗಲಿಲ್ಲ, ಆಗುವುದು ಇಲ್ಲ. ಸಭೆ ಎತ್ತಲ್ಪಡುವವರೆಗೂ ಪಾತಾಳದ ಶಕ್ತಿನಿ ಅದನ್ನ ಸೋಲ್ಸಕ್ಕಾಗಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್, ಹಲ್ಲೆಲೂಯಾ. ಜಾನ್ ಚಾಪ್ಟರ್ 19:26-27. ಯೋಹಾನ 19ನೇ ಅಧ್ಯಾಯ 26-27. ಅಮ್ಮ ಏನಂತ ಇದ್ದೇನೆ? ಅಮ್ಮ ಅಂತ ಇದ್ದೇನೆ. ಎಲ್ಲಿದ್ದೇನೆ? ಶಿಲುಬೆಯಲ್ಲಿದ್ದೇನೆ. ಏನ್ ಮಾಡಿದ್ದೇನೆ? 9 ಗಂಟೆಯಲ್ಲಿ ಮೊಳಗೆ ನೋಡಿದ್ದಾರೆ. ಹೇಳುವಾಗ ಟೈಮ್ ಎಷ್ಟು? 3 ಗಂಟೆ. ಎಷ್ಟು ಅವರ್ ಆಗಿದೆ? 6 ಅವರ್ ಆಗಿದೆ. ಏನಂತ ಇದ್ದೇನೆ?
ಅಮ್ಮ ಅಂತ ಇದೆ. ಬ್ಲಡ್ ಎಲ್ಲ ಇಳ್ದೋಗಿದೆ. ಬ್ಲಡ್ ಎಲ್ಲ ಇಳ್ದೋದ್ರೆ ನಾವೆಲ್ಲ ಸತ್ತು ಹೋಗ್ತೀವಿ. ಬ್ಲಡ್ ಎಲ್ಲ ಆಚೆ ಹೋದ್ರೆ ನಾವು ಸತ್ತು ಹೋಗ್ತೀವಿ. ಕಾಲುಗಳು ಹೊಡೆದಿದ್ದಾರೆ, ಕೈಗಳು ಹೊಡೆದಿದ್ದಾರೆ, ಮೈಯೆಲ್ಲ ಹೊಡೆದಿದ್ದಾರೆ, ತಲೆಗೆ ಹೊಡೆದಿದ್ದಾರೆ, ಬ್ಲಡ್ ಎಲ್ಲ ಹೋಗಿರ್ತೈತೆ. ಆತನ ದೇವರು, ಆತನ ತನ್ನ ಪ್ರಾಣನ ತಾನೇ ಕೊಡ್ತಾನೆ, ತಾನೇ ತಿರ್ಗ ವಾಪಸ್ ಎತ್ಕೊಂತಾನೆ. ನಮ್ಗೋಸ್ಕರ ಕೊಟ್ಬಿಟ್ಟ ತಿರ್ಗಾ ವಾಪಸ್ ತಕೊಂತಾನೆ. ಆ ಪವರ್ ಆತನಿಗಿದೆ. ನೀನು ಅಷ್ಟೇ ಕ್ರಿಸ್ತನಿಗಾಗಿ, ಕ್ರಿಸ್ತನ ಸುವಾರ್ತೆ ನಿಮಿತ್ತ, ಸೇವೆ ನಿಮಿತ್ತ ನಿನ್ನ ಪ್ರಾಣವನ್ನ ಸಾಯಿಸ್ಕೊತೀಯ, ತಿರುಗಿ ನಿತ್ಯ ಜೀವದಲ್ಲಿ ಅದನ್ನ ಪಡ್ಕೊಳ್ತೀಯ. ಆ ಶಕ್ತಿಯನ್ನ, ಅಧಿಕಾರವನ್ನ ನೀನು ಕೊಟ್ಟಿದ್ದಾನೆ ಯೇಸು ಕ್ರಿಸ್ತ. ಆಮೇನ್, ಆಮೇನ್. ವಾಕ್ಯ ಏನ್ ಹೇಳ್ತದೆ? ಆಮೇನ್. ತಾಯಿಯಲ್ಲಿ ನಿಂತಿದ್ದಾಳೆ. ಮೂರನೇ ಶಿಷ್ಯನಾದ, 4ನೇ ಶಿಷ್ಯನಾದ ಯೋಹಾನ ಅಲ್ಲಿ ನಿಂತಿದ್ದಾನೆ. ಏನ್ ಹೇಳ್ತಾ ಇದ್ದಾನೆ? ಅಲ್ಲಿರೋ ಯೇಸು ಕ್ರಿಸ್ತನು ಯೋಹಾನನ್ನ ಕರೆದು, ಅಮ್ಮ ಅಂತ ಮರಿಯಳನ್ನ ಕರೆದು, ಇನ್ಮೇಲೆ ನಾನಲ್ಲ ನಿನ್ ಮಗನು, ಈ ಯೋಹಾನನೇ ನಿನ್ ಮಗ ನನ್ನ ಬದಲಿಗೆ. ಆಮೇನ್. ನಾನು ದೇವ್ರ ಮಗ. ಆಮೇನ್. ನಾನು ನಿನ್ನ ಮಗ ಅಲ್ಲ. ಅಲ್ಲಿ ಸಿಸ್ಟರ್ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತದಲ್ಲ, ಆತನ ಮನುಷ್ಯರ ಎಣಿಕೆಯಲ್ಲಿ ಯೇಸುವನ ಮಗ. ಮನುಷ್ಯರ ಎಣಿಕೆ. ಯಾರ ಎಣಿಕೆ? ಮನುಷ್ಯರ ಲೆಕ್ಕದಲ್ಲಿ ಶರೀರವಾಗಿ ನೋಡಿದ್ರೆ ದೇವ್ರ ಮಗ. ನೀನು ಅಷ್ಟೇ ಆತ್ಮದಲ್ಲಿ ಹುಟ್ಟಿದ್ರೆ ನೀನ್ ದೇವ್ರ ಮಗ. ಅಲ್ಲಿ ತನಕ ನಿಮ್ಮ ಅಪ್ಪ ಮಗನೇ. ಅಲ್ಲೆಲ್ಲೂಯಾ. ಹೌದು, ನಿನ್ನೊಂದು ಸ್ಟೇಜ್ ಇರ್ತದೆ, ಒಂದು ಟೈಮ್ ಇರ್ತದೆ. ಅಲ್ಲಿವರೆಗೂ ನಿನ್ನ ಇವ್ರ ಮಗ, ಇವ್ರ ಅಣ್ಣ, ಇವ್ರ ತಮ್ಮ, ಇವ್ರ ಹೆಂಡತಿ, ಇವ್ರ ಗಂಡ ಅನ್ಬೇಕು. ಒಂದು ಸ್ಟೇಜ್ ದಾಟ್ತಾ ದೇವರಲ್ಲಿ ಬೆಳೀತಾ, ಪ್ರೇಯರಲ್ಲಿ ಬೆಳೀತಾ, ಸೇವೆಯಲ್ಲಿ ಬೆಳೀತಾ, ಮೈ ಮೇಲೆ ಬೆಳೀತಾ ನಿನ್ಗೆ ಏನ್ ಹೆಸರು ಬರ್ಬೇಕು ಗೊತ್ತಾ? ದೇವ್ರ ಸೇವಕರು, ದೇವ್ರ ಮನುಷ್ಯನು, ದೇವ್ರ ಮಗು. ಆ ನೇಮ್ ಹೋಗ್ಬಿಡ್ಬೇಕು. ಸತ್ಯನಪ್ಪ ಮಗನನ್ನೋ ಹೆಸರು ಹೋಗ್ಬಿಡ್ಬೇಕು. ನಾಗಮ್ಮ ಮಗ ಅನ್ನೋ ಹೆಸರು ಹೋಗ್ಬಿಡ್ಬೇಕು. ಆಮೇಲೆ ಮಂಜುಳಾ ಗಂಡ ಅನ್ನೋ ಹೆಸರು ಹೋಗ್ಬಿಡ್ಬೇಕು. ನಾಗರಾಜ್ ತಮ್ಮ ಅನ್ನೋದು ಹೋಗ್ಬಿಡ್ಬೇಕು. ಗೌರಮ್ಮ ತಮ್ಮ ಅನ್ನೋದು ಹೋಗ್ಬಿಡ್ಬೇಕು. ಮಧುರಮ್ಮ ತಮ್ಮ ಅನ್ನೋದು ಹೋಗ್ಬಿಡ್ಬೇಕು. ದೇವರ ಮನುಷ್ಯ ಅನ್ನೋ ಹೆಸರು ಬರಬೇಕು. ಆ ಸ್ಟೇಜ್ ವರೆಗೂ ಬೆಳೀತಾ ಇರ್ಬೇಕು. ಆಮೇನ್, ಆಮೇನ್, ಅಲ್ಲೆಲ್ಲೂಯಾ. ಹಂಗೆಲ್ಲ ನೋಟೇಟ್ ಮಾಡಬಾರ್ದು. ಸೇವೆ ಮಾಡೋದು ನೋಡಿ, ಬೋಧನೆ ಮಾಡೋದು ನೋಡಿ ದೇವರು ಮನುಷ್ಯ, ದೇವರು ಆರಿಸ್ಕೊಂಡಿರೋನು, ದೈವ ಸೇವಕನು, ಪ್ರವಾದಿ ಇದ್ದನು. ಅವಾಗ ಅಲ್ಲಿ ಯಾರ ಹೆಸರನ್ನ ಬರ್ತಾ ಇದೆ ನೋಡಿ? ನಮ್ಮ ಅಕ್ಕ ತಂಗಿರ, ಅಣ್ಣ ತಮ್ಮ, ನಮ್ಮ ತಂದೆ ತಾಯಿ ಹೆಸರನ್ನ ಬರ್ತಾ ಇದೆ ನೋಡಿ. ಅವಾಗ ಬರಲ್ಲ. ಆ ಸ್ಟೇಜ್ ನಾವು ಮುಟ್ಟಬೇಕು. ಆ ಹೆಸರು ಇರೋವರೆಗೂ ನಮ್ಗೆ ಅಷ್ಟೊಂದು ನಾವು ಭೂಮಿಗೆ ಬಾದ್ರೆ, ಆ ಸ್ಟೇಜ್ ದಾಟಿ ಬಿಡ್ಬೇಕು ನಮ್ಮ ಒಂದು ಪರ್ಸನಲ್ ಲೈಫಲ್ಲಿ. ನಿನ್ನ ಆಕ್ಟಿವಿಟೀಸು, ನಿನ್ನ ಸ್ಪಿರಿಚುವಲ್ ಮೈಂಡು, ನಿನ್ನ ಬೋಧನೆ, ನಿನ್ನ ಒಂದು ಆರಾಧನೆ ಜೀವಿತ, ನಿನ್ನ ನಂಬಿಕೆ ಜೀವಿತ ನೋಡೋ ಜನ, ನಿನ್ನ ಬಾಯಲ್ಲಿ ಬರೋ ಜ್ಞಾನ, ನಿನ್ನ ಸಾಮರ್ಥ್ಯ, ನಿನ್ನ ಮೇಲಿರೋ ಅಭಿಷೇಕನ ನೋಡಿ ದೇವ್ರ ಮಗು ಹಂಗೆ ಬರೋದು. ಏನಂತ ಹೇಳಿದ್ದು? ದೇವ, ನೀನು ದೇವರು ಪ್ರತಿಷ್ಠಿಸಿದವನು, ದೇವರು ಪ್ರತಿಷ್ಠಿಸಿದವನು ನೀನು. ಮರಿಯನ ಮಗನಂತ ದೇವ, ಯೇಸುಪ್ಪನ ಮಗನಂತ ದೇವರ ಮಗನ ನೀನು. ನನ್ನ ಗೊಡವೆ ನಿನಗೆ ಯಾಕೆ? ಕಾಲ ಬರ್ತಿದ್ ಮುಂಚೆ ನಮ್ಮನ್ನ ಕಾಡೋದಿಕ್ಕೆ ಬಂದಿಯಾ? ಆಮೇನ್. ಯಾಕೆ ಅವ್ರು ಮೇರಿ ಮಗನಂದಿಲ್ಲ, ಯೇಸುಪ್ಪ ಮಗನಂದಿಲ್ಲ? ದೇವ್ರು ಕರೆಕ್ಟ್ ಆಗಿ ಜ್ಞಾನ ಇರ್ತದೆ, ಮನುಷ್ಯನಿಗೆ ಬರ್ತಾನೆ. ಅಭಿಷೇಕ ಇದೆಯೋ ಇಲ್ವಾ ದೇವ ಕರೆಕ್ಟ್ ಆಗಿ ಹೇಳ್ತದೆ. ವಿಶ್ವಾಸಿ ಕರೆಕ್ಟ್ ಆಗಿ ಕಂಡಿಡ್ಕೊಂತ ಇಲ್ಲ. ಪಾಸ್ಟದ ಅಭಿಷೇಕ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸತ್ಯ ಇದೆ. ಆಮೇಲೆ ವಾಕ್ಯಕ್ಕೆ ಬನ್ನಿ. ಮೆಸೇಜ್ ಬೇರೆ ಆಗೋದು ಬೇಡ. ಇಲ್ಲಿ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ತಾಯಿಗೆ ನೋಡ್ಕೊಬೇಕಲ್ವಾ, ಬಾಧ್ಯತೆ ಕೊಡ್ಬೇಕಲ್ಲ, ಯಾರು ಏನು ಹೇಳ್ಬಾರ್ದಲ್ಲ. ಆ ಮಗನು ಕೂಡ ಹೆಂಗಿದ್ದಾನೆ ಲಾಸ್ಟ್ ವರೆಗೂ ನೋಡಿ, ಜೊತೆಯಲ್ಲೇ ಇದ್ದಾನೆ ನೋಡಿ. ಇದನ್ನ ಇಲ್ವಾ? ಅವಾಗ ತಂದೆ ತಾಯಿನ ಸನ್ಮಾನಿಸಿದಾನ ಇಲ್ವ? ಒಳಗಾಗಿದ್ದಾನ ಇಲ್ವ? ಕಾಡೇ ಸ್ಟೇಜ್ ವರೆಗೂ ತಾಯಿನ ಅನಾಥನಾಗಿ ಮಾಡಿ, ದೊಡ್ಡ ಮಗ ಬೇರೆ ಆ ತರ ಬಿಟ್ಟು ಹೋಗ್ಬಾರ್ದು. ತನ್ನ ಕಾರ್ಯನ, ತನ್ನ ಧರ್ಮನ, ತನ್ನ ಮರ್ಯಾದೆನ, ತನಗೆ ತಾಯಿ ಕೊಡೋ ಒಂದು ಘನತೆಯನ್ನ ಸಲ್ಲಿಸ್ತಾ ಇದ್ದಾನೆ. ನೋಡ್ಕೋಬೇಕು ಇನ್ಮೇಲೆ. ಯೋಹಾನ ಅವ್ರ ಮನೆಯಲ್ಲೇ ಇದ್ದ. ಆಮೇಲೆ ಅವ್ರ ಮನೆ ಇದೆ, ಈಗಲೂ ಇದೆ, ಈಗಲೂ ಅವ್ರ ಮನೆ ಇದೆ. ಪ್ರೈಸ್ ದಿ ಲಾರ್ಡ್. ಆಮೇಲೆ ಮೇರಿಯ ಮನೆ ಇವಾಗ್ಲೂ ಐತೆ. 2 ಹತ್ರ ಇದೆ, 3 ಹತ್ರ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಆಗ ದೇವ್ರು ನೋಡಿ, ಯೇಸು ಕ್ರಿಸ್ತನು ತಂದೆ ತಾಯಿಗೆ ಅಧೀನ ಆಗಿದ್ದಾನೆ, ಜೊತೆಯಲ್ಲಿದ್ದಾನೆ. 33.5 years ಇಲ್ಲಿದ್ದಾನೆ, 33.5 ವರ್ಷ. ದಾನಿಯೇಲ ಗ್ರಂಥ ಎಷ್ಟು ಅಧ್ಯಾಯ?
12. ಪ್ರಕಟಣೆ ಗ್ರಂಥ 22. ಟೋಟಲ್ ಎಷ್ಟಾಯ್ತು? 34. 12 plus 22. 34. ಜೀಸಸ್ ಕ್ರೈಸ್ಟ್ ಏಜ್. ದಾನಿಯೇಲ ಗ್ರಂಥದಲ್ಲಿರೋದು, ಪ್ರಕಟಣೆ ಗ್ರಂಥದಲ್ಲಿರೋದು ಮುಗಿದ್ರೆ ಸಮಾಪ್ತಿ. ಆಮೇಲೆ ಅಷ್ಟೇ ಇದ್ದಿದ್ದ 34 years. 22 plus 12 22 plus 12 34. ಯೇಸು ಕ್ರಿಸ್ತ ಏಜ್. ಅದರ ಅರ್ಥ ಇದೆ, ಮೀನಿಂಗು ಅದರಲ್ಲಿ ಮೀನಿಂಗ್ ಇದೆ, ಪಕ್ಕಾ ಮೀನಿಂಗ್ ಇದೆ. ಆಮೆನ್, ಹಲ್ಲೆಲೂಯಾ, ಆಮೆನ್, ಆಮೆನ್. ಅವೆರಡರಲ್ಲಿರೋದು ನೆರವೇರಿದೆ ಅಂದ್ರೆ ಫಿನಿಶ್ ಆಯ್ತು. ಯೇಸು ಕ್ರಿಸ್ತನ ಲೈಫ್ ಭೂಮಿ ಆಗೋಯ್ತು ಇನ್ ಫ್ಯೂಚರ್ ಅಷ್ಟೇ. ಅಲ್ಲಿ ಇನ್ನು ಕೆಲವು ವಾಕ್ಯಗಳು ನೋಡೋಣ ನಾವು. ಯೇಸು ಕ್ರಿಸ್ತನು ತಂದೆ ತಾಯಿಯಲ್ಲಿದ್ನ, ಇಸ್ರಾಯೇಲ್ ದೇಶದಲ್ಲಿದ್ನ, ಯಾರ ಹತ್ರ ಕೇಳಿಲ್ಲ. ಅಥವಾ ಇನ್ನೂ ಒಂದು ಮಾತು ಹೇಳ್ತಾನೆ, ನಾನು ಮಾತನಾಡುವ ಮಾತುಗಳು ನಂದಲ್ಲ ಅಂತ ಹೇಳ್ತಾನೆ. ಯಾರ್ದಂತ ಹೇಳ್ತಾನೆ? ನೀವ್ ಹೇಳಿ. ನನ್ನ ತಂದೆ ಮಾತು. ನೀವು ಕೇಳ್ತಾರೋ ಈ ಮಾತುಗಳು, ನನ್ನಲ್ಲಿ ಕಾಣ್ತಾರೋ ಈ ಜ್ಞಾನ, ನಾನು ಹೇಳ್ತಾರೋ ಈ ಉಪದೇಶ, ನಾನು ಮಾಡ್ತಾ ಇರೋ ಈ ಬೋಧನೆ ನಂದಲ್ಲ, ನನ್ನನ್ನು ಕಲಿಸ್ಕೊಟ್ಟಿರೋ ತಂದೆ. ಈ ವಾಕ್ಯನು ಕೂಡ ಆಡ್ ಮಾಡ್ಕೊಳ್ಳಿ ಇದ್ರ ಜೊತೆಲಿ. ಪ್ರೈಸ್ ದಿ ಲಾರ್ಡ್. ಆಮೆನ್, ಆಮೆನ್, ಹಲ್ಲೆಲೂಯಾ. ಲೂಕ 2:52. ಲೂಕ 2:52. ಕೂಕೊಳ್ಳಲ್ಲ, ಸೈ ಕಟ್ಕೊಂಡು. ಆಯ್ತು. ನೆಕ್ಸ್ಟ್ ಮಾರ್ಕ್ 1:9. ಮಾರ್ಕ 1:9 ಓದಿ ಫಾಸ್ಟ್ ಆಗಿ. ಗೆಲುಲಾರ ಡಿಸ್ಟ್ರಿಕ್ಟ್ ನಜರೇತ್ ಏರಿಯಾ. ಯಾವ ಏರಿಯಾ? ಆಮೇಲೆ ಆಶ್ರಯ ತ್ರಾಣ, ಆಶ್ರಯ ಗಿರಿ, ನಜರೇತ್ ಎಂಬ ಊರಿಂದ ಬಂದು ಯೋರ್ದನ್ ಹೊಳೆಯಲ್ಲಿ ಬ್ಯಾಪ್ಟಿಸಮ್ ತಗೊಂತಾರೆ. ಎಲ್ಲಿಂದ ಬಂದಿದ್ದಾನಂತ ಅಲ್ಲಿ ಮೆನ್ಷನ್ ಇದೆ. ಎಲ್ಲಿಂದ ಬಂದಿದ್ದಾನೆ ಬ್ಯಾಪ್ಟಿಸಮ್ಗೆ 30 years ಅಲ್ಲಿ? ಮತ್ತೆ ಇಂಡಿಯಾದಿಂದ ಹೆಂಗ್ ಹೋಗ್ತಾನೆ? ಇಂಡಿಯಾದಿಂದ ಹೆಂಗ್ ಹೋಗಿದ್ದಾನೆ? ಇಲ್ಲಿ ಕ್ಲೀನ್ ಆಗಿ ಅಪ್ ಟು ಡೇಟ್ ಇದೆ, ಏಜ್ ಇದೆ, ವಯಸ್ಸಿದೆ, ಊರೆಸರಿದೆ, ಲೊಕೇಶನ್ ಇದೆ. ಹಂಗಿದ್ರೆ ಇಲ್ಲಿ ಭಾರತ ಅಂತ ಮೆನ್ಷನ್ ಆಗ್ತಾ ಇತ್ತು. ಅವ್ರು ಯಾರ ಹತ್ರ ಕಲ್ತರು ಆ ಹೆಸರು ಮೆನ್ಷನ್ ಆಗ್ತದೆ. ಬೈಬಲ್ ಹಂಗೆಲ್ಲ ಡೂಪ್ಲಿಕೇಟ್ ಮಾಡಲ್ಲ, ಬೈಬಲ್ ಹಂಗೆಲ್ಲ ವಾಶ್ ಮಾಡಲ್ಲ. ಏನಿದೆ ಅದನ್ನ ಬರೀತದೆ ಸತ್ಯವೇದ, ಹೋಲಿ ಬೈಬಲ್, ಪರಿಶುದ್ಧ ಗ್ರಂಥ, ಪರಿಶುದ್ಧ ವೇದಾಗ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ. ಆ ತರ ಇನ್ನೊಬ್ಬರು ಇಟ್ಕೊಂಡು ಜೀಸಸ್ ಗ್ರೇಟ್ ಆಗೋದು ಬೇಕಾಗೇ ಇಲ್ಲ. ಇನ್ನೊಬ್ಬರ ಮೂಲಕ ಆತನ ಗ್ರೇಟ್ ಆಗ, ಆತನ ಮೂಲಕ ಇವತ್ತು ಎಲ್ಲರೂ ಪವರ್. ಎಷ್ಟೋ ಪಾಸ್ಟರ್ಗಳು ದೇವ್ರ ಹತ್ರ ಶಕ್ತಿ, ವರಗಳನ್ನ, ಬಲನ ಪಡ್ಕೊಂಡು ನಂದು ನಾನೇ ಅಂತ ನಾನೇ ಕ್ರೈಸ್ಟ್ ಅಂದಿದ್ದಾರೆ. ಎಷ್ಟೋ ಜನ ಇದುವರೆಗೂ, ಇವಾಗಲೂ 18 ಜನ ಇದ್ದಾರೆ ಈ ಪ್ರಪಂಚದಲ್ಲಿ, ನಾನು ಕ್ರೈಸ್ಟ್, ನಾನು ಕ್ರೈಸ್ಟ್, ನಾನು ಕ್ರೈಸ್ಟ್ ಅಂತ. ಜೀಸಸ್ ಯಾರಿಗೆ? ದೇವರಿಗೆ ಮಾಡಲ, ನಮಗೆ ಮಾಡಲ, ಆತನಿಗೆ ದೇವರೇ ಮಾಡಲು. ಹಲ್ಲೆಲೂಯಾ. ಜೀಸಸ್ ಎಲ್ಲಾರ್ಗೂ ಮಾಡಲು. ಆತನ ಯಾರನ್ನ ಆತನು ಮಾಡಲು ಮಾಡ್ಕೊಂತಾನ? ಆತನಿಗೆ ಯಾರನ್ನ ಮಾಡ್ಲಾಕಾಗುತ್ತಾ? ಆತನ ನಾವು ಆಗ್ತೀರ ಅಷ್ಟೇ. ಪ್ರೈಸ್ ದಿ ಲಾರ್ಡ್. ನೆಕ್ಸ್ಟ್ ಲೂಕ 4:22. ಲೂಕ್ 4:22. 4:22. ಯೂಸುಫನ ಮಗ ತಾನೇ? ಯಾರ ಮಗ ಅಂತ ಹೇಳ್ತಾ ಇದೆ ವಾಕ್ಯ? ಹಂಗಾದ್ರೆ ಅಲ್ಲೇ ಇದ್ದಾನೆ, ಅವ್ರ ಮನೇಲಿ ಇದ್ದಾನೆ. ಅದಕ್ಕೆ ಹೇಳೋದು, ನಾನು ಎಲ್ಲೋ ಹೋಗ್ಬಿಟ್ಟು ಒಂದು 18 ವರ್ಷ ಬಿಟ್ಬಿಟ್ಟು ಬರ್ತೀನಿ, ಯಾರ ನನ್ನ ಸತ್ಯನಪ್ಪ ಮಗ ಅಂತಾರ? ಅನ್ನಲ್ಲ. ಹೆಂಗಂತಾರೆ? ಮರ್ತೋಗಿರ್ತಾರೆ. ಸಡನ್ಲಿ ಬಂದ್ರೆ ಯಾರಂತಾರೆ? ಯಾವಾಗ್ಲೂ ಆ ಮನೇಲಿದ್ದಾನೆ, ಅವ್ರ ಜೊತೆಲಿದ್ದಾನೆ, ಅವ್ರ ಕೂಡ ಮಲಗಿ ತಿಂದು ಎದ್ದೇಳಿದ್ದಾನೆ, ಅದಕ್ಕೆ ಯೇಸುವಿನ ಮಗ ಅಂತಾರೆ. ಹೌದು, ನಾನೆಲ್ಲೋ ಹೋಗ್ಬಿಟ್ಟು ಸಡನ್ಲಿ ಬಂದ್ರೆ ಹೇಳಕ್ ಆಗಲ್ಲ. ಆತರ ಹೆಂಗ್ ಹೇಳ್ತಾರೆ? 18 ವರ್ಷ ಬಿಟ್ಬಿಟ್ಟು ಬಂದ್ರೆ ಯಾರು ಹೇಳ್ತಾರೆ? ಆತರ ಅವ್ರ ತಂದೆ ಹೇಳ್ಬೇಕು, ಅವ್ರು ಹೇಳ್ಬೇಕು.
ಫಾರಿನಿಂದ ಬಂದು ದೂರ ದೇಶದಿಂದ ಬಂದು ಸಡನ್ಲಿ ಆತನನ್ನ ಯೇಸುಪ್ಪನ ಮಗ ಅಂತ ಹೇಳಕ್ಕಾಗಲ್ಲ. ದಿನನಿತ್ಯ ಜೊತೆಯಲ್ಲಿ ಬೆಳೆದಿದ್ದಾನೆ, ಅದಕ್ಕೆ ಯೇಸುಪ್ಪನ ಮಗ ಅಂತ ಹೇಳ್ತಾರೆ. ನೆಕ್ಸ್ಟ್ ಇನ್ನೊಂದು ವಾಕ್ಯ ಲೂಕ 4:34 ಆಯ್ತಲ್ವಾ? 4:3 ವಾಕ್ಯ ನಾವಲ್ಲಿ ನಿಮಗೆ ವಿವರಿಸಿದ್ದು. ನೀನು ನಜರೇತಿನ ಯೇಸು. ದೆವ್ವ ಹೇಳ್ತಾ ಇದೆ ನೀನು ನಜರೇತಿಲೇ ಇದೀಯ ಅಂತ. ಅದೇ ದೆವ್ವ ಏನ್ ಹೇಳ್ತಾ ಇದೆ ಇವತ್ತು? ಭಾರತಕ್ಕೆ ಬಂದು ಶಕ್ತಿಯನ್ನ ಪಡ್ಕೊಂಡ, ಗೌತಮ ಬುದ್ಧನ ಹತ್ರ ಬೋಧನೆ ಕೊಡ್ದ, ಜ್ಞಾನನ ಪಡ್ಕೊಂಡ, ತಿಳುವಳಿಕೆ ಪಡ್ಕೊಂಡ, ಅದಕ್ಕೆ ಆತನ ಬೋಧಕನಾದ, ಪ್ರವಾದಿಯಾದ, ಶಕ್ತಿವಂತನಾದ. ಇವ್ರ ಹತ್ರ ಕಲ್ತವ್ರು ಯಾಕೆ ಹೇಳಿಲ್ಲ? ಇವತ್ತು ಯಾಕೆ ಅವರ ಬೋಧನೆ ಮಾಡ್ತಾ ಇಲ್ಲ? ಒಬ್ಬ ಬೋಧಕನಿದ್ದಂತೆ, ಒಬ್ಬ ವಿಶ್ವಾಸಿ ಇದ್ರಂತೆ. ಅವ್ರ ಹತ್ರ ಒಂದಷ್ಟು ವರ್ಷ ಬೋಧನೆ ಕೇಳಿದಂತೆ. ಆಚೆ ಬಂದ್ಬಿಟ್ಟು ಆ ಪಾಸ್ಟ್ಗಿಂತ ಸ್ಟ್ರಾಂಗ್ ಆಗಿ ಬೋಧನೆ ಮಾಡ್ತಾ ಇದ್ರು. ಹೆಂಗೆ? ಸ್ಟ್ರಾಂಗ್ ಆಗಿ ಬೋಧನೆ ಮಾಡ್ತಾ ಇದ್ರೆ. ಆ ಪಾಸ್ಟ್ ಹೇಳಿದಂತೆ, ನನ್ನ ಹತ್ರನೇ ಕಲ್ತಿದ್ದು, ನಾನೇ ಹೇಳ್ಕೊಟ್ಟಿದ್ದು, ನನ್ನ ಹತ್ರ ಇದ್ದಾಗ ಕಲ್ತಿರೋದು. ನೀನ್ ಯಾಕೆ ಮಾಡಲ್ಲ? ನಿಮ್ಮಲ್ಲಿ ಯಾಕಿಲ್ಲ ಜ್ಞಾನ? ಅವ್ರ ಹತ್ರ ಉತ್ತರನೇ ಇಲ್ಲ. ಹಲ್ಲೆಲೂಯಾ. ನಿನ್ನ ಹತ್ರ ಕಲ್ತಿದ್ದೀರಿ ಅಂತ ಹೇಳ್ತೀರಲ್ಲ ಪಾಸ್ಟ್ರೆ, ನೀವ್ ಈ ತರ ಯಾವಾಗ್ಲೂ ಸ್ಟೀಚ್ ಮಾಡಿಲ್ಲ ಇದುವರೆಗೂ ಒಂದ್ ಸಾರಿನು? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮಗೆ ಗುರು ಒಬ್ಬನೇ. ನಿಮ್ ಗುರುವು ಒಬ್ಬನೇ. ನೀವೆಲ್ಲ ಶಿಷ್ಯರೇ, ನೀವೆಲ್ಲ ಆಡುಗಳೇ. ಯಜಮಾನ ಯಾರನ್ನು ಯಜಮಾನ ಅನ್ಬೇಡಿ, ಯಾರನ್ನು ಗುರು ಅನ್ಬೇಡಿ, ಯಾರನ್ನು ತಂದೆ ಅನ್ಬೇಡಿ, ಯಾರನ್ನು ಸ್ವಾಮಿ ಅನ್ಬೇಡಿ. ಬರ್ದಿದೆ ಒಂದ್ ಹತ್ರ ಮತ್ತಾಯ ಗ್ರಂಥದಲ್ಲಿ. ನಿಮ್ಮೆಲ್ಲರಿಗೂ ಗುರು ಒಬ್ಬನೇ. ನೀವು ಗುರು ಅನ್ನಿಸ್ಕೋಬೇಡಿ. ಯೇಸು ಕ್ರಿಸ್ತನ್ ಏನಾಗಿದ್ದಾರೆ? ಈ ತರ ಕೇಳುವಾಗ ನೀವು ಇಂಥ ಮಾತುಗಳೆಲ್ಲ ವಿವರಿಸಿ. ಡೂಪ್ಲಿಕೇಟ್ ಕ್ರೈಸ್ತಗಳು, ಒರಿಜಿನಲ್ ಕ್ರೈಸ್ತಗಳು, ಅನ್ಯ ಜನಗಳು, ಮುಸ್ಲಿಂ ಧರ್ಮದವರು, ಯಾವ ಧರ್ಮದವರು, ಯೇಸು ಕ್ರಿಸ್ತನು ದೇವರ ಕಡೆಯಿಂದ ಹೊರಟು ಬಂದವರು. ಆತನಿಗೆ ಯಾರು ಏನು ಹೇಳೋದು ಬೇಕಾಗಿಲ್ಲ ಅಂತ ಈಗಲೂ ಕೂಡ ವಾಕ್ಯ ಕೊಡ್ತೀವಿ. ಆತನಿಗೆ ಯಾರು ಏನು ಹೇಳೋದೇ ಬೇಕಾಗಿಲ್ಲ. ಯಾರ ಬಗ್ಗೆ ಇಂಟ್ರೊಡ್ಯೂಸು, ಅವ್ರ ಹೆಸರು, ಏರಿಯಾ, ಕ್ವಾಲಿಫಿಕೇಶನ್, ತಂದೆ ಹೆಸರು, ಅಡ್ರೆಸ್ ಅವಶ್ಯಕತೆನೇ ಇಲ್ಲ ಆತನ ಬಗ್ಗೆ ಯಾರು ಹೇಳಕ್ಕ. ಹಲ್ಲೆಲೂಯಾ, ಆಮೆನ್. ಆತನಿಗೆ ಎಲ್ಲಾರ ಹೆಸರು ಗೊತ್ತು. ಈ ಭೂಮಿಯಲ್ಲಿ ಇನ್ನು ಹುಟ್ಟೋರ ಹೆಸರೆಲ್ಲ ಗೊತ್ತು ಯೇಸು ಕ್ರಿಸ್ತನಿಗೆ. ಜಕಾರ್ನ ಕರೆದಿಲ್ವ? ಜಕಾರ್ನ ಕೆಳಗಡೆ ಬಾ, ಇವ್ರ ಹೆಸರೇನು ಅಂತ ಕೇಳಿದ್ರೆ ಯಾರನ್ನ ಕೇಳಿದ್ರು. ಆಮೇಲೆ ನತಾನಿಯಲ್ನ ನೇರವಾಗಿ ಕರೆದು ಹೇಳಿದ. ಆಮೇನ್, 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 ಹಲ್ಲೆಲೂಯಾ, ಆಮೇನ್, ಆಮೇನ್. ಥ್ಯಾಂಕ್ ಯು ಲಾರ್ಡ್, ಹಲ್ಲೆಲೂಯಾ. ಆತನಿಗೆ ಯಾರ ಬಗ್ಗೆನ ಸಾಕ್ಷಿ ಕೊಡೋದು, ಯಾರ ಬಗ್ಗೆನ ಹೇಳೋದು ಬೇಕಾಗೇ ಇರಲಿಲ್ಲ. ಓದಿ ಯೋಹಾನ ಗ್ರಂಥ 2ನೇ ಅಧ್ಯಾಯ ಲಾಸ್ಟ್ ವಾಕ್ಯ ಓದಿ. ಜಾನ್ ಚಾಪ್ಟರ್ 2:25. ಪ್ರತಿ ಮನುಷ್ಯನ ತಿಳಿದವನಾದ ಕಾರಣ ಯಾವ ಮನುಷ್ಯನ ವಿಷಯದಲ್ಲಿಯೂ ಆತನಿಗೆ ಸಾಕ್ಷಿ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಮತ್ತೆ ಗೌತಮ ಬುದ್ಧ ಏನಿರಬೇಕು? ತಿಳುವಳಿಕೆ ಏನಿರಬೇಕು? ನಾಲೆಡ್ಜ್ ಆತನಿಗೆ ಯಾರು ಹೇಳ್ಬೇಕು? ನಮ್ ಎಷ್ಟು ಜನನ ಮುಂದಿಟ್ಕೊಳ್ಳಿ ಅವ್ರ ಲೈಫ್ನೇ ಹೇಳ್ಬಿಡ್ತಾನೆ. ಆಮೇಲೆ ಸಾಮಾನ್ಯಶ್ರೀ ಲೈಫ್ ಹೇಳಿಲ್ವಾ? ಈಗಿರೋ 5 ಗಂಡಂದಿರೋ ನಿನ್ ಗಂಡಂದಿರಲ್ಲ. ಮೊದಲು ನಿನ್ ಗಂಡ ಇದ್ದ, ಅವ್ನು ಇವಾಗಿಲ್ಲ. ಈಗಿರೋ 5 ಗಂಡಂದಿರು ನಿಮ್ ಗಂಡಂದಿರಲ್ಲ. ಹಲ್ಲೆಲೂಯಾ. ಆತನ ನನ್ನ ಲೈಫ್ ಎಲ್ಲ ಹೇಳ್ಬಿಟ್ಟ, ನನ್ನ ಫ್ಯೂಚರ್ ಎಲ್ಲ ಹೇಳ್ಬಿಟ್ಟ, ನನ್ನ ಚರಿತ್ರೆ ಎಲ್ಲ ಹೇಳ್ಬಿಟ್ಟ. ಮೆಸ್ಸಿನು ನಮ್ಗೆ ಸಿಕ್ಕಿದ್ದಾನೆ, ಆ ಬಾವಿ ಹತ್ರ ನಿಂತಿದ್ದಾನೆ, ಬನ್ನಿ ಅಂತ ಊರ್ನೇ ಕರ್ಕೊಂಬಂದು ರಕ್ಷಣೆ ಹೊಂದಿಸ್ತಾನೆ. ಹಲ್ಲೆಲೂಯಾ. ನತಾನಿಯೇಲ್ ಕೇಳ್ತಾನೆ, ನೀನ್ ಯಾವಾಗ ನನ್ನನ್ನು ನೋಡ್ದೆ? ಹಲ್ಲೆಲೂಯಾ. ನನ್ನನ್ನು ಕರೆಕ್ಟ್ ಆಗಿ ಹೇಳ್ತೀನಿ, ನಿಜವಾದ ಇಸ್ರಾಯೇಲ್ ಅಂತ. ಪ್ರೈಸ್ ದಿ ಲಾರ್ಡ್. ನೀನ್ ಆ ಮರದ ಕೆಳಗಡೆ ಕೂತಿರೋವಾಗ ನಿನ್ನ ತಂದೆ. ಆಮೇಲೆ ಆಮೇಲೆ ಇಂಥ ಜೀಸಸ್ನ ಹೋಗ್ಬಿಟ್ಟು, ಇಂಥ ಗುರುನ ಹೋಗ್ಬಿಟ್ಟು ಇಲ್ಲಿಗೆ ಬಂದಿದ್ದ, ಅಲ್ಲಿ ಕಲ್ತ್ಕೊಂಡ, ಅಲ್ಲಿ ಪಡ್ಕೊಂಡ. ಅವ್ರು ಯಾಕೆ ಮಾಡಿಲ್ಲ ಮಿರಾಕಲ್ಸ್ನ? ಅವ್ರು ಯಾಕೆ ಮಾಡಿಲ್ಲ ಅದ್ಭುತಗಳನ್ನ? ಅವ್ರು ಯಾಕೆ ಕಣ್ಣು ಕೊಟ್ಟಿಲ್ಲ? ಅವ್ರು ಯಾಕೆ ಬಾಯಿ ಕೊಟ್ಟಿಲ್ಲ?
ಇನ್ನೊಂದು ವಾಕ್ಯನ ನೋಡೋಣ. ಮಾರ್ಕ ಬೇಡ, ಯೋಹಾನ 21:25. ಸಾರಿ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಲೂಕ ಗ್ರಂಥ 3:23 ಆಗಿ ಪ್ರೈಸ್ ದಿ ಲಾರ್ಡ್. ಎಲ್ಲ ವಾಕ್ಯಗಳು ಕೊಟ್ಟಿದ್ದೀನಿ. ಈ ವಾಕ್ಯಗಳನ್ನೆಲ್ಲ ಕ್ಲೀನಾಗಿ ಎತ್ತಿಟ್ಕೊಳ್ಳಿ. ಒಂದೊಂದು ವಾಕ್ಯ ಕೂಡ ನೀವು ಅವರಿಗೆ ವಿವರಿಸುವಾಗ ತಂದೆ ತಾಯಿಗಳಿಗೆ ಒಳಗಾಗಿದ್ದಾನೆ, 12 ವರ್ಷದಲ್ಲಿ ಇಲ್ಲಿದ್ದ, 30 ವರ್ಷದಲ್ಲಿ ಇಲ್ಲಿಂದ ಬಂದ, ಈ ಊರಿಂದ ಬಂದ, ಈ ಗ್ರಾಮದಿಂದ ಬಂದ, ಈ ಪಟ್ಟಣದಿಂದ ಬಂದ, ಆತನ ಅಂತರ್ಯವನ್ನು ತಿಳಿದವನು, ಆತನ ದೇವರು, ಆತನ ಹೊಂದಿದ್ದ ಜ್ಞಾನ ತಂದೆಯಾದ ದೇವರು ಕೊಟ್ಟಿದ್ದು. ಆಮೇಲೆ ಆತನ ಯಾರ ಹತ್ರಕ್ಕೆ ಬಂದಿಲ್ಲ. ಆ ತರ ಇದ್ದಿದ್ರೆ ತಂದೆ ತಾಯಿಗೆ ಯಾಕೆ ಒಳಗಾಗಿದ್ದಾನೆ? ತನ್ನ ಬದಲಾಗಿ ಯೋಹಾನನನ್ನ ಯಾಕೆ ನಿನ್ನ ಮಗ ಇನ್ಮೇಲೆ ಅಂತ ಜಾನ್ ಒಪ್ಪಿಸ್ತಾ ಇದ್ದಾನೆ ಶಿಲ್ಬೆ ಹತ್ರ? ತಂದೆ ತಾಯಿಗೆ ಒಳಗಾಗಿದ್ದಾನೆ, ಜೊತೆಲಿ ಇದ್ದಾನೆ, ದೇವ್ರ ದೃಷ್ಟಿಯಲ್ಲಿ ಬೆಳೀತಾ ಇದ್ದಾನೆ, ದೇವ್ರ ದಯೆ ದೊರಕ್ತಾ ಇದೆ, ಮನುಷ್ಯರ ದಯೆ ದೊರಕ್ತಾ ಇದೆ. ಆ ಏನೇನಿಲ್ಲರೋ ಮನುಷ್ಯರ ದಯೆ, ನಜರೇತಿನ ಜನರ ದಯೆ ಯೇಸು ಕ್ರಿಸ್ತನಿಗೆ ದೊರಕ್ತದೆ. ಒಳ್ಳೆ ಮನುಷ್ಯ, ಒಳ್ಳೆ ಇವನ ಹತ್ರ ನೀತಿ ಇದೆ, ಏನು ಇವನಲ್ಲಿ ಒಂದು ಹೊಸತನ ಇದೆ, ಆಮೇಲೆ ಇವನಲ್ಲಿ ಅನೀತಿ ಇಲ್ಲ, ಆಮೇಲೆ ನೀತಿವಂತನು, ಹೀಗೆ ಒಳ್ಳೊಳ್ಳೆ ಹೆಸರುಗಳು ಕೊಡ್ತಾ ಇರ್ತಾರೆ ಜನಗಳು. ಆ ಮನುಷ್ಯ ಒಳ್ಳೆಯವನು, ಅವನು ಯಾರಿಗೂ ಡಿಸ್ಟರ್ಬ್ ಮಾಡಲ್ಲ, ಸಹಾಯ ಮಾಡ್ತಾನೆ, ಕೃಪೆ ತೋರಿಸ್ತಾನೆ. ಆಮೇಲೆ ಜೀಸಸ್ ಯಾರನ್ನ, ಅಲ್ಲಿ ವಾಕ್ಯ ಇಲ್ಲ, ಯಾರ ಚರಿತ್ರೆಯಲ್ಲಿ ಹೇಳಿದ್ರು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾರನ್ನ ಏನನ್ನ ಕೊಟ್ರೆ ಬಡವರಿಗೆ ಹಂಗೆ ಕೊಟ್ಬಿಡ್ತಾನೆ. ₹1 ಕೂಡ ಇಟ್ಕೊಂತಾರೆ, ಏನ ₹1 ಕೂಡ ಇಟ್ಕೊಂತಾ ಇಲ್ಲಂತೆ, ಬಡವರಿಗೆ ಹಂಗೆ ದಾನ ಮಾಡ್ಬಿಡ್ತಾರೆ. ಅಲ್ಲಿ ಹೇಳಿದ್ರಲ್ಲ ಶಿಷ್ಯರು, ಇವನ ಹತ್ರ ಚೀಲ ಇದೆ, ಏನೋ ಹಬ್ಬಕ್ಕೆ ಕಾಸು ಕೊಟ್ಬಿಡ್ಬೇಕು, ಬಡವರಿಗೆ ಏನೋ ದಾನ ಕೊಡೋದಕ್ಕೆ ಅಂತ ಮಾತಾಡಿದ್ರಲ್ಲ. ಆಮೇಲೆ ಯಾಕಂದ್ರೆ ಅವನು ಫೈನಾನ್ಸ್ ಮಿನಿಸ್ಟರ್ ಅವನು. ಆಮೇಲೆ ಹಲ್ಲೆಲೂಯಾ, ಹೆಸರಲ್ಲಿ ಆತನು ಕಾಣಿಕೆಗಳ ದುಡ್ಡನ್ನ ನೋಡ್ಕೊಳ್ಳೋಣಂತೆ. ಯಾರು? ಯೂದನು. ಆ ದುಡ್ಡೇನು ಇವನ ಹತ್ರ ಇದೆ ಅನ್ಕೊಂಡಾದ್ರೆ ಯೇಸುವನ್ನ ಮಾರಿರೋ ದುಡ್ಡು ಅವನ ಹತ್ರ ಆಯ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್. ಸೊ ಇಂಥ ಮಾತುಗಳು ಹೇಳುವಾಗ ನೀವು ಒಪ್ಪಬಾರ್ದು, ನಂಬಾರ್ದು. ಆ ತರ ಸೈತಾನ ಮಾತಾಡ್ತಾನೆ, ಹಂಗ ಆ ತರ ನಡ್ಕೊಂತಾನೆ. ಹಿಂಗ 12 ವರ್ಷದ ಕೊಟ್ಟೆ, 1 ವರ್ಷದ ಕೊಟ್ಟೆ, 30 ವರ್ಷದ ಕೊಟ್ಟೆ, 34 ವರ್ಷದ ಕೂಡ ಕೊಟ್ಟೆ ನಿಮ್ಗೊಂದು ಮಾತು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಆಮೆನ್. ಹಳೆ ಒಡಂಬಡಿಕೆಯಲ್ಲಿ ಆ ತರ ಭಾರತಕ್ಕೆ ಬರೋದಿದ್ದಿದ್ರೆ ಪ್ರವಾದನೆ ಪ್ರಾಫಸಿ ಬರ್ದಿರ್ತಾರೆ. ಆತನ ಕತ್ತೆ ಮೇಲೆ ಹತ್ತೋದು, ಆತನ ಮರಿಯಲಿಗೆ ಹುಟ್ಟೋದು, ಆತನ ಶಿಲಿಬೆಗೆ ಒಡೆಯಲ್ಪಡೋದು, ಒಂದೊಂದು ಕೂಡ ಪ್ರಾಫಸಿ ಇದೆ. ಭಾರತಕ್ಕೆ ಬರೋದು ಯಾಕೆ ಪ್ರಾಫಸಿ ಇಲ್ಲ? ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಕಿರೀಟ ಹೊಡೆಯೋದು ಪ್ರಾಫಸಿ ಇದೆ. ಒಂದೊಂದು ಕೂಡ ಪ್ರವಾದನೆ ವಾಕ್ಯಗಳು ನೆರವೇರಿದೆ. ಭಾರತಕ್ಕೆ ಬರೋಂಗಿದ್ರೆ ಖಂಡಿತ ಚರಿತ್ರೆ ಇರ್ತಾ ಇತ್ತು, ಬಂದೋಗಿದ್ರೂ ಚರಿತ್ರೆ ಇರ್ತಾ ಇತ್ತು. ಬುಕ್ಕುಗಳಿದೆ, ಚರಿತ್ರೆ ಗ್ರಂಥಗಳಿದೆ, ತೆಗೆದು ನೋಡ್ಬೇಕು. ಅದ್ಯಾವುದು ಓದ್ತೀರಾ? ಜೀಸಸ್ ಇಲ್ಲಿ ಬಂದು ಪಡ್ಕೊಂಡು ಹೋಗಿರೋ ಜ್ಞಾನ, ಪವರ, ಇಲ್ಲಿ ಬಂದು ಪಡ್ಕೊಂಡು ಹೋಗಿರೋದು, ಭಾರತದಿಂದ ಹೋಗಿರೋದು ಅಂತ ಕೇಳಲೇಬೇಡಿ. ಹೇಳಿದ್ರೆ ಅದೆಲ್ಲ ಸೈತಾನ ಬೋಧನೆ. ಚೆನ್ನಾಗಿ ವಿವರಿಸಿ, ಚೆನ್ನಾಗಿ ಹೇಳಿ. ಹಲ್ಲೆಲೂಯಾ, ಆಮೆನ್. ಯಾಕಂದ್ರೆ ಯೇಸು ಕ್ರಿಸ್ತನು ಎಂತವ್ರು ಗೊತ್ತಾ? ನನ್ನಲ್ಲಿ, ನಿಮ್ಮಲ್ಲಿ ಯಾರಾದ್ರೂ ಒಬ್ರು ನನ್ನಲ್ಲಿ ಪಾಪವನ್ನ ತೋರಿಸಲಿ ಅಂತ ಸವಾಲ್ ಹಾಕಿದ. ಪ್ರಪಂಚಕ್ಕೆ ಏನಾಗ್ದ? ಸವಾಲಾಗದವನು. ನನ್ನಲ್ಲಿ ಒಂದು ಪಾಪ ನಿಮ್ಮಲ್ಲಿ ತೋರಿಸಿದ ಯಾರಾದ್ರೂ, ಒಂದೇ ಒಂದು ಪಾಪ ಪ್ರೂಫ್ ಮಾಡಿ, ನಾನು ನಿಮ್ಗೆ ಅಧೀನ ಆಗ್ತೀನಿ ಅಂತ ಸವಾಲ್ ಹಾಕಿದ ಯೇಸು ಕ್ರಿಸ್ತನು. ಯಾರ ಹತ್ರ ಕಲಿಬೇಕು? ಯಾರಿಗೆ ಶಿಷ್ಯನಾಗ್ಬೇಕು? ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನೇ ದೊಡ್ಡ ಗುರು, ಟೀಚರ್, ಆಮೇನ್, ಮಾಸ್ಟರ್. ನಿಗದೋಮ ಬಂದು ಹಂಗೆ ಹೇಳ್ತಾರಲ್ಲ, ಮಾಸ್ಟರ್ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಇದು ಚರಿತ್ರೆ. ಯೇಸು ಕ್ರಿಸ್ತನ ರೀತಿ ಯಾರನ್ನ ಏನನ್ನು ಹೇಳಿದ್ರೆ ಒಪ್ಪಬೇಡಿ, ನಂಬೇಡಿ. ಈ ಮಾತುಗಳನ್ನು ಬರೆದಿಟ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ತೆಗೆದು ಅವರಿಗೆ ವಿವರಿಸಿ. ಅವ್ರ ತಂದೆ ತಾಯಿಗಳ ಜೊತೆಲಿ ಹೋದ, ನಜರೇತಿನಿಂದ ಬಂದು ದೀಕ್ಷಾಸ್ಥಾನ ತಗೊಂಡ, ಗೆಲಿಲಾಯದಿಂದ ಬಂದು ದೀಕ್ಷಾಸ್ಥಾನ ತಗೊಂಡ. ಒಂದೊಂದನ್ನು ಕೂಡ ಕ್ಲೀನಾಗಿ ಹೇಳಿ ಒಬ್ಬೊಬ್ಬನ್ನ ಗಾನವಾಗಿ ಎಚ್ಚರಿಸಿ ಅವ್ರ ಮೈಂಡನ್ನು ಓಪನ್ ಮಾಡಿ. ಆತನು ಅಲ್ಲೇ ಇದ್ದಾನೆ, ಆತನ ದೇಶ ದಾಟಿ ಹೋಗಿಲ್ಲ, ಇಸ್ರಾಯೇಲ್ರಿಗಾಗಿ ಕಳಿಸ್ಕೊಟ್ಟನು. ಆತನು ಕಂಪ್ಲೀಟ್ 34 ವರ್ಷ ಕೂಡ ತಂದೆ ತಾಯಿಗೆ ಅಧೀನ ಆಗಿದ್ದಾನೆ. ಹಲ್ಲೆಲೂಯಾ, ಸೇವೆ ಮಾಡಿದ್ದಾನೆ, ಬೋಧನೆ ಮಾಡಿದ್ದಾನೆ, ಶಿಲ್ಬೆಗೆ ಓಡಿಸ್ಕೊಂಡಿದ್ದಾನೆ.
ಅಲ್ಲೆಲೂಯಾ. ಆತನ ಭಾರತಕ್ಕೆ ಬಂದಿರೋ ಚರಿತ್ರೆ ಕೊಡು ಅಂತ ಕೇಳ್ಬಿಡು ಅಷ್ಟೇ. ಫಿನಿಶ್ ಆಯ್ತು. ಎದ್ದಿದ್ಕೊಳ್ಳೋಣ, ಕಣ್ಮುಚ್ಚಿ. ಥ್ಯಾಂಕ್ ಯು ವಂಡರ್ಫುಲ್ ಆಫ್ ದ ಲಾರ್ಡ್. ಪರಿಶುದ್ಧಾತ್ಮ ದೇವರೇ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಈ ಪರಿಶುದ್ಧ ದಿನದಲ್ಲಿ ಸ್ವಾಮಿ, ಪರಿಶುದ್ಧ ಸಮಯದಲ್ಲಿ ರಾಜ, ಈ ಪರಿಶುದ್ಧ ವೇಳೆಯಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಸಂಪೂರ್ಣವಾಗಿ ನಾನು ಪ್ರಾರ್ಥಿಸಿ ಬೇಡಿ ಬಂದಿದ್ದೀನಿ ರಾಜ. ಅತಿಶಯನಾದ ದೇವರಿಗೆ, ಅದ್ಭುತನಾದ ದೇವರಿಗೆ, ಮಹೋನ್ನತನಾದ ದೇವರಿಗೆ, ಉನ್ನತೋನ್ನತನಾದ ದೇವರಿಗೆ, ದೇವರೇ ನೀನು ಹೇಗೆ ತಂದೆ ತಾಯಿಗಳಿಗೆ ಅಧೀನ ಆಗಿದೆ, 1 ವರ್ಷದಿಂದ 34 ವರ್ಷದ ತನಕ ಹೇಗೆ ಜೀವಿಸಿದೆ, ಹೇಗೆ ನಡೆದೆ, ಒಂದೊಂದು ದಿನದ ಚರಿತ್ರೆಯನ್ನು ನಮಗೆ ಅದ್ಭುತವಾಗಿ ವಾಕ್ಯಗಳ ಸಮೇತ ವಿವರಿಸಿದೆ ರಾಜ. ತಿಳುವಳಿಕೆಯನ್ನು ಕೊಟ್ಟೆ ರಾಜ, ಜ್ಞಾನವನ್ನು ಕೊಟ್ಟೆ ರಾಜ. ಆ ಸೈತಾನನ ಬೋಧನೆ, ಸೈತಾನನ ತಂತ್ರ ಸಂಪೂರ್ಣವಾಗಿ ಯೇಸುವೇ ನಿನ್ನನ್ನ ಕಡಿಮೆ ಮಾಡಿ ತೋರಿಸೋದಕ್ಕೆ, ದೇವರಲ್ಲ ಅಂತ ಹೇಳೋದಕ್ಕೆ, ಒಬ್ಬ ದೇವದೂತನಂತ ಹೇಳೋದಕ್ಕೆ, ಒಬ್ಬ ಪ್ರವಾದಿ ಅಷ್ಟೇ ಅಂತ ಹೇಳಿ, ಒಬ್ಬ ದೇವರಲ್ಲಿ ಒಬ್ಬನಂತ ಹೇಳಿ ಬೀಕ್ ಮಾಡೋ ಕೆಲಸ ದೇವ. ಈ ತಂತ್ರ ಆಲೋಚನೆ ಜಗಬಾರ್ದು ರಾಜ. ಇಲ್ಲಿ ಬಂದಿರೋ ಒಬ್ಬೊಬ್ಬರನ್ನ ಬಲಪಡಿಸು ರಾಜ. ಯೂಟ್ಯೂಬಲ್ಲಿ ಕೇಳೋ ಪ್ರತಿಯೊಬ್ಬರನ್ನ ಬಲಪಡಿಸು ರಾಜ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಆಶೀರ್ವದಿಸಿ ಬೇಡಿ ಬಂದಿದ್ದೇನೆ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್.